ಹಾಯ್, ಗುಡ್ ಮಾರ್ನಿಂಗ್. ಈ ಕುಂಟೆಬಿಲ್ಲೆ ಜಯಪ್ರಕಾಶ್ ಶೆಟ್ಟಿ ನೋಡಿ ಕೊರೆಯಕತ್ತಾನ. ಏನಂತ ಕೊರೆಯಕತ್ತಾನ? ಅದು ಹಂಗ ಇದು ಹಿಂಗ ಕೊರೆಯಕತ್ತಾನ ನೋಡಿ. ಏನು ಕೊರೆಯಕತ್ತಾನ? ಆತನಿಗೆ ಚಿಮಾರಿ ಆಗ್ತಾರೆ. ನೀವು ಮಾಡಿದ್ದು ತಪ್ಪು ಅಂತೇಳಿ ಚಿಮಾರಿ ಆಗ್ತಾರೆ. ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂತಂದ್ರೆ, ನೋಡಿ, ಅಲ್ಲಿ ನಡೆಯಲ್ವಾ, ಇಲ್ಲಿ ನಡೆಯಲ್ವಾ, ಮತ್ತೊಂದು ನಡೆಯಲ್ವಾ? ಎಸ್, ನಡೆಯುತ್ತೆ. ಆದ್ರೆ ಇಡೀ ದೇಶ, ಇಡೀ ಈ ಕುಂಟೆಬಿಲ್ಲೆ ಜಯಪ್ರಕಾಶ್ ಶೆಟ್ಟಿ ವರ್ಗದ ಮೈಂಡ್ಸೆಟ್ ಇವನದನಲ್ಲ, ಬೋಳದಲ್ಲಿ ಯಾರು ಹನುಮಕ್ಕನವ್ರ, ಇವರಿಬ್ಬರಿಗೆ ಇವತ್ತು ಹಬ್ಬ ಚಾರ್ಜ್ ಶೀಟ್ ಹಾಕ್ತಾರೆ ಅಂತೇಳಿ ದರ್ಶನ್ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ. ಸೊ ನಾನೊಬ್ಬ ಲಾಯರ್ ಆಗಿ ಬ್ಯಾಡ್ ಮೆಸೇಜ್ ಹೋಗಬಾರ್ದು. ಸಮಾಜಕ್ಕೆ ಇವರು ಬ್ಯಾಡ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸಮಾಜದಲ್ಲಿ ಜನರಲ್ಲಿ ಭೀತಿಯನ್ನು ತುಂಬುತ್ತಾ ಇದ್ದಾರೆ. ಇವತ್ತು ದರ್ಶನ್ ಕೇಸ್ನಲ್ಲಿ ಇದು ಹಂಗಾಗ್ತದೆ ಹಿಂಗಾಗ್ತದೆ, ಗಲ್ಲು ಶಿಕ್ಷೆ. ಈ ನಾಚಿಕೆಟ್ಟರು 364A ಹೇಳ್ತಾ ಇದ್ದಾರೆ. 364A ಏನಂದ್ರೆ ಅದು ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಅಂತ. ಅಂದ್ರೆ ಹಣಕ್ಕಾಗಿ ಕಿಡ್ನಾಪ್ ಮಾಡೋದು. ಈ ಮಕ್ಕಳು ಮರಿನ ತಗೊಂಡು ಕಿಡ್ನಾಪ್ ಮಾಡಿ ಬಚ್ಚಿಟ್ಟು ಹಣ ಕೊಡ್ರಿ ಅಂತ ಡಿಮಾಂಡ್ ಮಾಡ್ತಾರಲ್ಲ, ದಾಟ್ ಈಸ್ ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಅಂತ ಹೇಳಿ ಆ ಕೇಸ್ ನಡೆಸಿದ್ದೇನೆ ನಾನು. ಆ ಕಿಡ್ನಾಪ್ ಮಾಡಿದ್ದು ಅದರಲ್ಲಿ 3 ಮಂದಿ ಅಕ್ವಿಟ್ ಮಾಡಿಸಿದ್ದೇನೆ. ಏನು ಯಾರು ನಿಜವಾಗ್ಲೂ ಕಿಡ್ನಾಪ್ ಮಾಡಿ ಹಣ ದೋಚಿದ್ದ ಅವನಿಗೆ ಕನ್ವಿಕ್ಷನ್ ಆಗಿದೆ, ಜೀವಾವಧಿ ಶಿಕ್ಷೆ ಆಗಿದೆ. ಅದರಲ್ಲಿ ವೀರಯ್ಯ ಅಂತ ಹೇಳಿ ಒಬ್ಬ ನಡೆಸಿದ್ದ, ಇದು ಮಾಡಿದ್ದ, ಅವನಿಗೆ ಶಿಕ್ಷೆ ಆಗಿದೆ. ಇನ್ನು 3 ಜನ ನಾನೇನು ಭಾಗವಹಿಸಿದ್ವಿ, ಅವರು 3 ಜನನು ಅಕ್ವಿಟ್ ಆಗಿದ್ದಾರೆ. ಮಾನ್ಯ ಹೈಕೋರ್ಟ್ನಲ್ಲಿ, ಧಾರವಾಡ ಪೀಠದಲ್ಲಿ ಅಕ್ವಿಟ್ ಆಗಿದ್ದಾರೆ ಅವರು. ಸೊ ಇವ್ರು ಹೇಳೋದು ಬ್ಯಾಡ್ ಮೆಸೇಜು ಹೋಗ್ತದೆ. ಈ ಟಿವಿ ಹೆಚ್ಚು ಕಡಿಮೆ ರಂಗಣ್ಣ, ಇವನು ನುಂಗಣ್ಣ, ಇವನು ಜಯಪ್ರಕಾಶ್ ಕುಂಟೆಬಿಲ್ಲೆ ಶೆಟ್ಟಿ, ಇವನಿಗೆ ಕುಂಟೆಬಿಲ್ಲೆ ಶೆಟ್ಟಿ ಅಂತ ಬಂದಿದೆ. ಅವನ ದನ ಹೈವಾನ ಅನ್ನೋದನ್ನಲ್ಲ, ಅವನು ಯಾರು, ಅವನು ಬೋಳದಲ್ಲಿ ಅಜಿತ. ಈ ಬೋಳದಲ್ಲಿ ಅಜಿತ ಇವ್ರ ಬಗ್ಗೆ ನಾನು ನಿರ್ದಿಷ್ಟವಾಗಿ ಮಾಹಿತಿಯನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಇದು ಸಮಾಜಕ್ಕೆ ಮತ್ತು ಕಾನೂನಿನ ಅರಿವು ಇಲ್ಲದವರಿಗೆ ಬ್ಯಾಡ್ ಮೆಸೇಜ್ ಹೋಗ್ತದೆ. ಕಾರಣ ನಾನು ಕಾನೂನಿನ ಅಂಶ ಏನಿದೆ ಅಂತ ಎಳೆ ಎಳೆಯಾಗಿ ತಮ್ಮ ಮುಂದೆ ಇಡ್ತೀನಿ. ನಂಬರ್ 1, ಚಾರ್ಜ್ ಶೀಟನ್ನು ಹಾಕಬಹುದು. ಇವತ್ತು ಚಾರ್ಜ್ ಶೀಟ್ನಲ್ಲಿ ಏನಿರ್ತದೆ? ಈಗ ಚಾರ್ಜ್ ಶೀಟನ್ನು 4,500 ಪುಟ ಇದ್ದಾವೆ ಅಂತ ಅದರಲ್ಲಿ ಏನೇನಿದೆ ನಂತರ ಹೇಳ್ತೀನಿ. ಚಾರ್ಜ್ ಶೀಟ್ನಲ್ಲಿ 17 ಕಾಪಿಗಳನ್ನು ಕೊಡಬೇಕು. 17 ಆರೋಪಿಗಳಿಗೆ ಆ ಬುಕ್ಲೆಟ್ ಮಾಡಿ ಅವರು ಸಹಿ ತಗೊಂಡು 17 ಜನ ಆರೋಪಿಗಳಿಗೆ ಅವನ್ನ ಕೋರ್ಟ್ ಮುಖಾಂತರ ಸೆಕ್ಷನ್ 207 ಆಫ್ CRPC ಕೆಳಗೆ ಸಪ್ಲೈಮೆಂಟ್ ಆಫ್ ದಿ ಕಾಪೀಸ್ಗಳನ್ನು ಆರೋಪಿಗಳಿಗೆ ಪೊಲೀಸರು ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ಅನ್ನೋದು ಅವರಿಗೆ ನೋಡಿಕೊಳ್ಳಲಿಕ್ಕೆ ಮತ್ತು ಡಿಫೆನ್ಸ್ ತಗೊಳ್ಳಿಕ್ಕೆ ಅವಕಾಶ ಆಗಲಿಕ್ಕೆ 207 CRPC ಹಳೆ ಕಾನೂನನ್ನ ಹೇಳೋದು. ಈಗ ಹೊಸದಾಗೇನು ಮೋದಿ ಮಾಡಿದಾನಲ್ಲ, ಮೋದಿ ಕಾನೂನಲ್ಲ ಹೇಳೋದು, ಹಳೆಯ ಕಾನೂನು. ಈಗ ಮೊನ್ನೇನು ಮಾಡ್ಯಾನಲ್ಲ, ಭಾರತೀಯ ಸಾಕ್ಷ್ಯಾಧಾರ ಅಂತ ಏನು ಹೇಳಿದಾನೆ, ಕನ್ಫ್ಯೂಸ್ ಹಾಕಿದಿತ್ತು ಲಾಯರ್ಗೆ. ಅದು ಹಾಕ್ಬೇಕು, ಈ ಓಲ್ಡ್ ಕೇಸ್ಗೆ ಅದನ್ನ ಹಾಕ್ಬೇಕು, ಹೊಸ ಕೇಸ್ಗೆ ಇದನ್ನ ಹಾಕ್ಬೇಕು. ಈಗ FIR ಆಗಿರೋದು ಹಳೆ ಕೇಸ್ ಆಗಿರೋದ್ರಿಂದ ಅವತ್ತಿನ್ನೂ ಇದು ಬಂದದ್ದಿಲ್ಲ. ಇದು ಭಾರತೀಯ ಸುರಕ್ಷಾ ಸಮಿತಿ ಅದು ಇದು ಅಂತ ಬಂದದ್ದಿಲ್ಲ. ಏನು ಕಾನೂನು ಏನೋ ಬದಲಾವಣೆ ಮಾಡೇ ಇಲ್ಲ. ಅದ್ರಾಗ ಯಾವ ಕಾನೂನು ಏನೋ ಅಂಶಗಳನ್ನು ಬದಲಾವಣೆ ಮಾಡಿಲ್ಲ. ನಂಬರ್ ಚೇಂಜ್ ಮಾಡ್ಕೊಂತ ಹೋಗ್ಯಾರ. ಇಂಗ್ರೀಡಿಯೆಂಟ್ಸ್ ಅದೇ ಇದೆ, ನಂಬರ್ ಚೇಂಜ್ ಆಗಿದಾವೆ ಅಷ್ಟೇ. ಅದು ವಕೀಲರಿಗೆ ಕಷ್ಟ ಆಯ್ತು, ಪಾರ್ಟಿಗಳಿಗೂ ತಿಳ್ಕೊಳ್ಳೋರಿಗೂ ಕಷ್ಟ ಆಯ್ತು. ಈ ಕಷ್ಟ ಮಾಡೋದೇ ಮೋದಿಯವರ ಒಂದು ಕೆಲಸ. ಜನಕ್ಕೆ ಕಷ್ಟ ಕೊಡೋದು,
ಎಲ್ಲರಿಗೂ ಕಷ್ಟ ಕೊಟ್ಟಿದ್ರು, ನೋಟ್ ಬ್ಯಾನ್ ಮಾಡಿ ವಕೀಲರಿಗೂ ಕಷ್ಟ ಕೊಡ್ಬೇಕು ಅಂತೇಳಿ ವಕೀಲರಿಗೂ ಕಷ್ಟ, ಮಾನ್ಯ ನ್ಯಾಯಾಧೀಶರಿಗೂ ಕಷ್ಟ. ಯಾಕಂದರೆ ಈ ಕಾನೂನುಗಳು ಆ ಕಾನೂನುಗಳು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಹೋಗ್ತವೆ ಮತ್ತು ಹೊಸದಾಗಿ ಎಲ್ಲ ಮಾಡ್ಕೋಬೇಕು. ಜೂನಿಯರ್ಗಂತೂ ಇನ್ನೂ ಕಷ್ಟ. ಅದಕ್ಕೆ ನಾವು ಮೋದಿ ಕಾನೂನು ಅಂತ ನಾವು ಪಾಪ ಕಾನೂನು ಸಂವಿಧಾನ ಎಲ್ಲ ಓದಿದಾರಲ್ಲ, ಅದಕ್ಕೆ ಹಂಗೆ ಆ ನಮ್ನಿ ಅದು ಹಳೆ ಏನು ಮೊದಲು ನಾವು CRPC ಅಂತ ಓದ್ಕೊಂಡ್ರೆ ದೊಡ್ಡ ಅನ್ಯಾಯ ಆಗ್ತಿತ್ತು ಭಾರತಕ್ಕೆ. ಇಂಡಿಯನ್ ಪೆನಲ್ ಕೋಡ್ ಅಂತ ಅಂದ್ರೆ ದೊಡ್ಡ ದುರಂತ ಆಗ್ತಿತ್ತು. ಈಗ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಓದ್ಕೊಂಡಿದ್ರೆ ಅದು ದೊಡ್ಡ ದುರಂತ ಆಗ್ತಿತ್ತು. ಹಂಗಿದ್ದ ಮೇಲೆ ಹೊಸದಾಗಿ ಕಾನೂನು ಬರೀಬೇಕಾಗಿತ್ತು. ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872ದಾಗ ಆಗಿದ್ದನ್ನ ಇನ್ಗ್ರೀಡಿಯೆಂಟ್ಸ್ ಅವನ್ನ ಹಿಡಿದು ನಂಬರ್ ಚೇಂಜ್ ಮಾಡೋದು, ಹೆಸರು ಚೇಂಜ್ ಮಾಡೋದು ಅಲ್ರಿ. ಕಾರಿನೊಳಗಿರೋ ಇಂಜಿನ್ ಚೇಂಜ್ ಮಾಡಿದ್ರೆ ಅದಕ್ಕೆ ಹೊಸ ಕಾರು ಅಂತಾರ. ಇಂಜಿನ್ ಎಲ್ಲ ಸೇಮ್, ನೇಮ್ ಪ್ಲೇಟ್ ಮಾತ್ರ ಬದ್ಲಿ. ಮೊದಲಿನ ನಂಬರ್ ಕೊಟ್ಟಿದ್ರಲ್ಲ ಅದು ಬದ್ಲಿ. ಈಗ ದರ್ಶನ್ಗೆ 6106 511 ಕೊಟ್ಟಾರಲ್ಲ ಹಂಗ. ಅದಕ್ಕೆ ನಾವು ಮೋದಿ ಕಾನೂನು ಅಂತ ನಾನಂತಾನೆ, ಬೇರೆ ವಕೀಲರು ಏನಂತಾರೆ ನನಗೆ ಗೊತ್ತಿಲ್ಲ. ಈಗ ಚಾರ್ಜ್ ಶೀಟಿಗೆ ಬರ್ತಾನೆ. ಯಾರೋ ದರ್ಶನ್ ಅಭಿಮಾನಿಗಳು ಹೆದರಬೇಕಾಗಿಲ್ಲ. ದರ್ಶನ್ ಅಕ್ವಿಟ್ ಆಗಿ ಈ ಒಂದು ಚಾರ್ಜ್ ಶೀಟ್ನಿಂದ, ಪೊಲೀಸರ ಇನ್ವೆಸ್ಟಿಗೇಷನ್ನಿಂದ ನಿರ್ದೋಷಿಯಾಗಿ ಹೊರಗೆ ಬರ್ತಾನೆ ಅಂತೇಳಿ ಧರ್ಮಸ್ಥಳದ ಮಂಜುನಾಥ್ ಆಣೆಯಾಗ್ಯೋ, ಈ ವೀರಭದ್ರ ದೇವರ ಆಣೆಯಾಗ್ಯೋ, ಯಾರ್ಯಾರು ಯಾವ ದೇವ್ರು ನಂಬ್ತೀರಿ ಅವ್ರವ್ರ ಮನೆ ದೇವರ ಆಣೆಯಾಗ್ಯೋ ದರ್ಶನ್ಗೆ ಏನೋ ಯಾವುದೇ ಶಿಕ್ಷೆ ಆಗೋದಲ್ಲ. ನ್ಯಾಯಾಂಗದಲ್ಲಿ ನಮಗೆ ನಂಬಿಕೆ ಇದೆ. ನ್ಯಾಯಾಂಗದಲ್ಲಿ ನಮಗೆ ನಂಬಿಕೆ ಇರೋದ್ರಿಂದ ಈ ಮೀಡಿಯಾಗಳ ಮೇಲೆ ನಂಬಿಕೆ ಇಲ್ಲ. ಮೀಡಿಯಾಗಳೇನು ಸತ್ಯ ಹರಿಶ್ಚಂದ್ರಲ್ಲ, ಇವರೇನು ನ್ಯಾಯಾಂಗ ಅಲ್ಲ, ಜುಡಿಷಿಯರಲ್ಲ, ಕಾನೂನು ಗೊತ್ತೇ ಇಲ್ಲ ಇದಕ್ಕೆ. ಈ ಕುಂಟೆಬಿಲ್ಲೆ ಗಮಾರ ಒಂದು 20 ಮಂದಿ ಕುಂದಿರ್ಸ್ಕೊಂಡು ಇಷ್ಟಮಟ್ಟ ಚರ್ಚೆ ಮಾಡ್ತು. ಆ ಬೋಳದಲ್ಲಿ ಇವನದನಲ್ಲ ಇವನು ಸುಮ್ಮನೆ ಹಂಗ ರಿಪೋರ್ಟ್ ಮಾಡೋದು, ಇದ್ರ ಮಾಡೋದು, ಅದನ್ನ ಮಾಡೋದು. ಅಲ್ಪ ಇಷ್ಟಲ್ಲಿ ರಿಪೋರ್ಟ್ ಮಾಡ್ರ ಇದ್ರ ಬಗ್ಗೆ ಯಾಕೆ ಮಾಡಲಿಲ್ಲ? ಗೌರಿ ಲಂಕೇಶನ್ ಬಗ್ಗೆ ಯಾಕೆ ಮಾಡಲಿಲ್ಲ? ಗೌರಿ ಲಂಕೇಶನ್ ಬಗ್ಗೆ ಮಾಡಿದ್ರೆ ಹೊಡೆತು ಬರ್ತದ್ವು, ನುಗ್ಗಿ ಹೊಡಿತಿದ್ರು ಅವ್ರನ್ನ. ಗೌರಿ ಲಂಕೇಶ್ ಕೊಂದದ್ದು, ಹೀನಾಯ ಕೊಂದದ್ದು ತಪ್ಪು ಅಂತ ಅಂದಿದ್ರೆ ನುಗ್ಗಿ ಹೊಡಿತಿದ್ರು ಅವ್ರನ್ನ. ಹೌದಾ? ಆ ಗೌರಿ ಲಂಕೇಶನ್ ಹೆಂಗೆ ಕೊಂದ ಹಂಗೆ ನಿಮ್ಮನ್ನು ಕೊಲ್ತವೆ ಅಂತ ಪತ್ರಕರ್ತರಿಗೆ ಬೆದರಿಕೆ ಹಾಕಿದ ಒಬ್ಬನ. ಎಲ್ಲಿ? ಯೋಗಿನಾಡ್ಯಾಗ ಒಬ್ಬ MP ಒಂದು ಧ್ವನಿ ಹತ್ತಲಿಲ್ಲ ಇವರು ಪತ್ರಕರ್ತರು ಅನ್ನೋನು. ಇದೇ ಕುಂಟೆಬೆಲ್ಲನು ಸೈಲೆಂಟ್ ಆಗಿದ್ದ, ಇದೇ ಬೋಳದಲ್ಲಿ ಅಜಿತ್ನು ಸುಮ್ಮನದ್ದ. ಇವಕ್ಕೆ ಏನ್ರಿ, ಇವಕ್ಕೆ ಜ್ಞಾನ ಇಲ್ಲ, ಏನಿಲ್ಲ, ಕಾನೂನು ಜ್ಞಾನ ಇಲ್ಲ, ಏನಿಲ್ಲ, ಸುಮ್ಮ ಕೊರೆಯಕತ್ತಾರೆ. ಅದಕ್ಕೀಗ ನಾನು ಅನಿವಾರ್ಯವಾಗಿ ಬಂದದೇನೆ. ಹೆದರ್ತಾರ, ಭಯಭೀತಿ, ಅಯ್ಯೋ ಟೆನ್ಷನ್ ಶುರು ಅಂತ. ಚಾರ್ಜ್ ಶೀಟ್ ಹಾಕ್ಬೇಕು ಅರ್ಲಿ, ಎಷ್ಟು ಅರ್ಲಿ ಹಾಕ್ತಾರೆ ಅಷ್ಟು ಖುಷಿ ಆರೋಪಿಗಳಿಗೆ. ಯಾಕಂದ್ರೆ ಬೇಲ್ ಸಿಗ್ತತಿ. ಲಘು ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಬಂತು ಅಂದ್ರೆ ಅವರನ್ನ ಆರೋಪಿಗಳನ್ನ ಯಾಕೆ ಇಟ್ಕೊಂಡಿರಿ ಅಂತ ಮಾನ್ಯ ನ್ಯಾಯಾಲಯಗಳು ಕೇಳ್ತವೆ. ಎದಕ್ಕೆ ಬೇಕು ಆರೋಪಿಗಳು ಒಳಗೆ ಕಸ್ಟಡಿ ಇರಕ್ಕೆ ಹಾಕ್ಬೇಕು? ಬಿಡಪ್ಪ, ಇವನು ದೊಡ್ಡ ರೌಡಿ, ಇವನೇನೋ ಮಾರಿ ಹೊರ ಹೋಗ್ತಾನೆ, ತಪ್ಸ್ಕೊಂಡು ಹೊರಡೋಗ್ತಾನೆ. ದೇರ್ ಇಸ್ ನೋ ಎನಿ ಪ್ರೀವಿಯಸ್ ಹಿಸ್ಟ್ರಿ ಟು ಶೋ ದ್ಯಾಟ್ ಹಿ ವಾಸ್ ಒನ್ ಆಫ್ ದಿ ಏನೋ ಪೊಲೀಸ್ ರೆಕಾರ್ಡರ್, ರೌಡಿ ಶೀಟರ್ ಅಲ್ಲ. ಯಾರು? ಏನೋ ನಮ್ಮ ದರ್ಶನ್ ಅದನಲ್ಲ, ಕನ್ನಡಕ್ಕಾಗಿ ಸೇವೆ ಮಾಡಿದವನು. ಅದ್ಭುತವಾದ ಸಂಗೊಳ್ಳಿ ರಾಯಣ್ಣನಂತ ಒಂದು ದೇಶಭಕ್ತಿಗೆ ಸಿನಿಮಾ ತೆಗೆದರನು. ಅನಿವಾರ್ಯ ಪ್ರಸಂಗಗಳಲ್ಲಿ ಕೆಲವೊಬ್ಬ ಮನುಷ್ಯ ರೇಸ್ ಆಗ್ತಾನೆ, ಸಿಟ್ಟಿಗೆ ಹೋಗ್ತಾನೆ. ಅದು ಗಂಡ ಹೆಂಡತಿ ಜಗಳದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದವನು. ಅದು ಗಂಡ ಹೆಂಡತಿ ಜಗಳ. ಗಂಡ ಹೆಂಡತಿ ಜಗಳಕ್ಕೆ ಇವಂದೇನು ಬೇಕು, ಇವಂದೇನು ತಿಂಡಿ ಒಂದು ಜೈಲಿಗೆ ಹೋಗಿದ್ದ ಅಂತೇಳಿ ಬೋಳದಲ್ಲಿ ಇವನಿಗೆ ಅಜಿತ್ಗೆ ಹಾಕ್ಬೇಕು, ಅವನಿಗೆ ರಂಗಗೆ ಹಾಕ್ಬೇಕು, ಮಂಗಗೆ ಹಾಕ್ಬೇಕು, ಇವನಿಗೆ ಕುಂಟೆಬಿಲ್ಲೆ ಶೆಟ್ಟಿಗೆ ಹಾಕ್ಬೇಕು. ತೀರಾ ಅವಮಾನವನ್ನು ಸಹಿಸ್ಕೊಂಡಿರಕ್ಕಾಗೋದಿಲ್ರಿ. ಒಬ್ಬ ದರ್ಶನ್ ಅಂತ ಅಲ್ಲ, ನಾನು ಎಲ್ಲ ನಟರ ಫ್ಯಾನ್. ನಾನು ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ಜಾತಿ ಪಾತಿ ನನ್ನ ಹತ್ರ ಇಲ್ರಿ. ಯಾವ ಜಾತಿ ಆದ್ರೇನು, ಕೀಳು ಜಾತಿ ಆದ್ರೇನು, ಮ್ಯಾಲ್ ಜಾತಿ ಆದ್ರೇನು, ಕೀಳು ಜಾತಿ ಮ್ಯಾಲ್ ಜಾತಿ ಅನ್ನೋ ಇಲ್ಲ. ಈಗ ಎಲ್ಲ ಜಾತಿಗಳು ಸಮಾನ. ಈಗ ಅದೇ ನಾವು ಏನಾರ ಮಾತಾಡೋದಕ್ಕೆ ಅದಿಷ್ಟನ್ನ ಕಟ್ ಮಾಡ್ಕೊಂಡು ಯಾವನಾರ ಅದಿಷ್ಟ ಕಟ್ ಮಾಡಿ ಕೈ ಬಿಡ್ತಾನ, ಇವನು ಜಾತಿ ವಿರೋಧಿ, ಇಂಥ ಜಾತಿ ವಿರೋಧಿ ಅಂತ ಹೇಳಿ ಕಟ್ ಮಾಡಿ ಹಾಕಿರ್ತಾರೆ. ಅದನ್ನ ಯಾವುದೋ ಒಂದು ಟ್ರೋಲ್ ತಗೊಂಡು ಆ ಟ್ರೋಲಿನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಟ್ರೋಲ್ ಮೇಲೆ ಅಷ್ಟು ಓಟು ತಗೋಬೇಕು. ಮಾತಾಡಿದ್ದೈತಲ್ಲ, ಅದು ಯಾವಾಗ 2 ವರ್ಷ 3 ವರ್ಷದಿಂದ ಮಾತಾಡಿರ್ತೇವೆ, ಅದನ್ನ ಅಷ್ಟನ್ನು ತಗೊಂಡು ಅದನ್ನ ಫಾಯಿಸ್ಟ್ ಬಿಫೋರ್ ದಿ ಪೊಲೀಸ್. ಸೊ ಈಗ ದರ್ಶನ್ ಕೇಸಿಗೆ ಬರ್ತೇನೆ. ದರ್ಶನ್ ಕೇಸ್ನಲ್ಲಿ
ಚಾರ್ಜ್ ಶೀಟನ್ನು ಹಾಕ್ತಾರೆ. ಚಾರ್ಜ್ ಶೀಟನ್ನು 207 ಮೇಲೆ ಹಾಕಿದ ಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಕ್ತಾರೆ. ಡೈರೆಕ್ಟ್ ಗೌರವಾನ್ವಿತ ಹೈಕೋರ್ಟಿಗೂ ಕಳಿಸಲ್ಲ ಅದನ್ನು. ಮತ್ತು ಟ್ರಯಲ್ ಕೋರ್ಟು ಇದನ್ನು ಟ್ರಯಲ್ ಮಾಡ್ತಕ್ಕಂಥದ್ದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಕೋರ್ಟು, ಆ ಕೇಡರಿನ ಕೋರ್ಟು. ಅಲ್ಲೇನು ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಅಂತ ಇದೆ. ಈ JMFC ಕೋರ್ಟ್ಗಳಿಗೆ ಇದನ್ನು ಎನ್ಕ್ವೈರಿ ಮಾಡುವಂಥ ಅಧಿಕಾರ ವ್ಯಾಪ್ತಿ ಇಲ್ಲ. ಜಿಲ್ಲಾ ನ್ಯಾಯಾಲಯ ಮತ್ತು ಸೆಷನ್ಸ್ ನ್ಯಾಯಾಲಯ ಅಧಿಕಾರ ವ್ಯಾಪ್ತಿ ಇರತಕ್ಕಂಥ ಆ ಜೂರಿಡಿಕ್ಷನಲ್ ನ್ಯಾಯಾಲಯಕ್ಕೆ 209 CRPC ಕೆಳಗೆ ಕಮಿಟಲ್ ಆರ್ಡರ್ ಮಾಡಿ ಚಾರ್ಜ್ ಶೀಟು ಮತ್ತು ಆರೋಪಿಗಳನ್ನು ಜಿಲ್ಲಾ ನ್ಯಾಯಾಲಯದ ಸುಪರ್ದಿಗೆ ಕೊಡಬೇಕು. ಇವರು ಬೇಲ್ ಆಗುವ ತನಕ ಈ ಆರೋಪಿಗಳನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮತ್ತು ಚಾರ್ಜ್ ಶೀಟನ್ನು ಅಲ್ಲಿ ಕಳಿಸ್ಬೇಕು. ಒರಿಜಿನಲ್ ಚಾರ್ಜ್ ಶೀಟನ್ನು ಅಲ್ಲಿ ಕಳಿಸ್ಬೇಕು ಅಷ್ಟೇ. ಅಲ್ಲಿ ಮುಗೀತು. JMFC ಕೋರ್ಟಿಂದ ಮುಗೀತು. ಈ ಪೊಲೀಸರದು ಕತೆ ಮುಗೀತು ಇಲ್ಲಿಗೆ. ಈ ಪೊಲೀಸರದ್ದು ಏನೈತಲ್ಲ ಚಾರ್ಜ್ ಶೀಟ್ ಹಾಕಿದ್ದು ಇವ್ರ ಕತೆ ಇಲ್ಲಿ ಮುಗೀತಿದು. ಸೊ ನೆಕ್ಸ್ಟ್ ಪೊಲೀಸರು ಚಾರ್ಜ್ ಶೀಟ್ನಾಗ ಏನೇನು ಹಾಕಿದ್ದಾರೆ ಅಂತ ನಾನು ಹೇಳ್ತೇನೆ. ಫಸ್ಟು ಅವತ್ತು ಏನು 8/6/24 ರಾತ್ರಿ ಇದು ನಡೀತಿದೆ. 9ನೇ ತಾರೀಕು ಬೆಳಗ್ಗೆ 9:10 ಒಬ್ಬ ರಾಮ್ ಸಿಂಗ್ ಅಂತೇಳಿ ಒಬ್ಬ ಒಂದು ಹೆಣ ಬಿದ್ದಿದೆ ಅಂತ ಹೇಳಿ ಒಬ್ಬ ಸೆಕ್ಯೂರಿಟಿ ಕೊಡ್ತಾನೆ ಒಂದು ಕಂಪ್ಲೇಂಟನ್ನು. ಬ್ಲೈಂಡಾಗಿ ಯಾರೋ ಇದನ್ನು ಮಾಡಿದ್ದಾರೆ ಅಂತ. ಅಲ್ಲಿವರೆಗೂ ಈ ಪೊಲೀಸರು ಏನು ಹೇಳ್ತಾರೆ, 3 ಮಂದಿ ಸರೆಂಡರ್ ಆಗಿದ್ರು. ಈ 3 ಮಂದಿ ಸರೆಂಡರ್ ಆಗಿ ನಾವು ಕೊಲೆ ಮಾಡಿದ್ದೇವೆ ಅಂತ ಹೇಳ್ಕೊಂಡ್ರು ಅಂತಂದು ಹೇಳಿ ಎಲ್ಲಿ ಎವಿಡೆನ್ಸ್ ಇಲ್ಲ. ಹಂಗಾರೆ FIRನಲ್ಲಿ 9:10 FIR ಕೊಟ್ಟಾಗ ಯಾರೋ ಈ ಯಾವುದೋ ಒಂದು ಅನಾಮಧೇಯ ಹಣ ಇಲ್ಲಿ ಬಿದ್ದಿದೆ, ಇದ್ರ ಬಗ್ಗೆ ತನಿಖೆ ಮಾಡ್ರಿ ಅಂತ ಪೊಲೀಸ್ ಸ್ಟೇಷನ್ಗೆ ಒಂದು FIR ಹೋಗ್ತದೆ. ಅಲ್ಲಿ ಮಟ್ಟ ಪೊಲೀಸರಿಗೆ ಯಾವುದು ಏನು ಗೊತ್ತಿಲ್ಲ, ಯಾರು ಶರಣಾಗತಿ ಆಗಿದ್ದಾರೆ ಅನ್ನೋದು ಯಾವುದು ಇದರಲ್ಲಿ ಗೊತ್ತಿಲ್ಲ. ಹಾಗಾದರೆ ಶರಣಾಗತಿಯಾಗಿದ್ದು ಯಾರು, ಎಷ್ಟು ಗಂಟೆಗೆ, ಅದನ್ನು ಯಾಕೆ FIR ಮಾಡಲಿಲ್ಲ? ಇಲ್ಲೇ ಅನುಮಾನ ಹುಟ್ಟದ್ರಿ. 3 ಮಂದಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಅನುಮಾನಾಸ್ಪದವಾಗಿ ನಾವು ಕೊಲೆ ಮಾಡೇವಿ ಅಂತ ಹೇಳಿದ್ರು. ಅಂದರೆ ಆಗ FIR ಯಾಕೆ ಹಾಕಲಿಲ್ಲ ಇವರು? FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಆಗ ಯಾಕೆ ತೋರಿಸ್ಲಿಲ್ಲ? ಅದನ್ನೆಲ್ಲ ಮುಚ್ಚಿಟ್ರು. ಪೊಲೀಸರು ಮಾಡಿರದೆ ಇದು ಫಸ್ಟ್ ಒಮಿಷನ್. ಪೊಲೀಸರ ಚಾರ್ಜಿನಲ್ಲಿ ಇಟ್ ಇಸ್ ಅನ್ ಬಿಗ್ ಒಮಿಷನ್. ಇಟ್ ಇಸ್ ಅನ್ ಒಮಿಷನ್ ಆಫ್ ದಿ ಬಿಗ್. ಪೊಲೀಸರ ಏನು ಇನ್ವೆಸ್ಟಿಗೇಷನ್ ಅನ್ನ ಬುಡಮೇಲು ಮಾಡುವಂತ ವಿಚಿತ್ರವಾದಂಥ, ಅದ್ಭುತವಾದಂಥ, ಆಘಾತಕಾರಿಯಾದಂಥ ಒಮಿಷನ್ ಇದೆ. ಪೊಲೀಸರು ಏನು ಮಾಡಬೇಕಾಗಿತ್ತು ಅದನ್ನು ಮಾಡಬೇಕಾಗಿತ್ತು. ಇದು ಮಾನ್ಯ ಕೋರ್ಟ್ನಲ್ಲಿ ಇದು ಬರ್ತದೆ. ಇದು ಮಾನ್ಯ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಕ್ವಶನ್ ಆಗ್ತದೆ ಒಮಿಷನ್ನು. ಅಲ್ರಿ, ಒಬ್ಬ ಯಾರೋ ಅನಾಮಧೇಯ ಕೊಡವರಿಗೂ FIR ಆಗಿಲ್ಲ ಅಂದ್ರೆ ಏನು ಅರ್ಥ? ಇಂಥ ರಾತ್ರಿ ಬಿಗ್ ಇಂಪ್ಯಾಕ್ಟ್ ಎಲ್ಲದೋ CCTV ಎಲ್ಲದನ್ನೋ ಫಾಸ್ಟ್ ಮಾಡ್ತಾರೆ. ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ, ಚಪ್ಪಲೆಯಲ್ಲಿ ಹೊಡೆದ, ಇದು ಮಾಡಿದ, ಸಾಯಿಸಿದ ಅನ್ನೋದು ಲೋಕಲ್ ಜೂರಿಡಿಕ್ಷನ್ ಪೊಲೀಸರಿಗೆ ಇಂಟೆಲಿಜೆನ್ಸ್ ಇದು ಏನು ಗೊತ್ತಿಲ್ಲ ಅಂದ್ರೆ ಸಿಟಿ ಒಳಗೆ ಇವ್ರು ಏನು ಮಾಡ್ತಾ ಇದ್ದಾರೆ ಪೊಲೀಸರು? ಆ ವ್ಯಾಪ್ತಿ ಒಳಗೆ ಚಂದನ್ನ ಪೊಲೀಸ್ ಏನು ಮಾಡ್ತಿದ್ರು? ಚಂದನ್ನ ಸಿಂಗಮ್ಮ. ಹಾಗಾದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗಿದ್ದಾರೆ 3 ಜನ. ಸರೆಂಡರ್ ಆಗಿದ್ದನ್ನ ಎಲ್ಲಿ ತೋರಿಸಿದ್ರಿ? ಅದಕ್ಕೆ ಏನು ಎವಿಡೆನ್ಸ್ ತೋರಿಸಿದ್ರಿ ನೀವು? FIR ಹಾಕಿದ್ರೆ ಅದಕ್ಕೆ FIR ಆಗಬೇಕಾಯ್ತು. ಪಾಸಿಟಿವ್ FIR ದೇರ್, ಅದೇ ಪಾಸಿಟಿವ್ FIR. ಅದು ಸುಳ್ಳು ಕರೆ ಆಮೇಲೆ ಇನ್ವೆಸ್ಟಿಗೇಷನ್ ಆಗಲಿ. ಒಂದು ಹೆಂಡತಿ ಬರ್ತಾಳೆ, ನನ್ನ ಗಂಡನ್ನ ಯಾರೋ ಕೊಲೆ ಮಾಡಿರ್ತಾರೆ ಅಂತ, ಅದನ್ನ FIR ಹಾಕ್ತಾರೆ. ಇನ್ವೆಸ್ಟಿಗೇಷನ್ನ ಮುಂದೆ ಗೊತ್ತಾಗತಿ ಆಕೆ ತನ್ನ ಲವರ್ ಪ್ರಿಯತಮನ ಜೊತೆ ಸೇರ್ಕೊಂಡು ಅನೈತಿಕ ಸಂಬಂಧದಿಂದ ಗಂಡನನ್ನ ಪ್ರಿಯತಮ ಸೇರಿ ಕೊಲೆ ಮಾಡಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಗೊತ್ತಾಗತಿ. ಹಾಗೆ ಈ ಕೇಸ್ನಲ್ಲಿ 3 ಜನ ಏನು ಬಂದಿದ್ರಲ್ಲ, ಅವ್ರು ಕೊಟ್ಟಂತ ಕಂಪ್ಲೇಂಟ್ ಅನ್ನು ತಗೊಂಡು ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡ್ಕೊಂಡು ಆಗ ತನಿಖೆ ಚಾಲೂ ಮಾಡಬೇಕಾಗಿತ್ತು. ಅದನ್ನ ಯಾಕೆ ತೋರಿಸಿಲ್ಲ? ಸೈಲೆಂಟ್ ಆಗಿ ಯಾಕಿದ್ರು? ಇದು ಬುಡಮೇಲು ಮಾಡುವಂಥ, ಪೊಲೀಸರ ಇನ್ವೆಸ್ಟಿಗೇಷನ್ ಅನ್ನ ಬುಡಮೇಲು ಮಾಡುವಂತ ಒಂದು ಒಮಿಷನ್ ಇದು. ಒಬ್ಬ ಲಾಯರ್ ಆಗಿ ಹೇಳ್ತಾ ಇದ್ದಾನೆ, ಕ್ರಿಮಿನಲ್ ಲಾಯರ್ ಆಗಿ ಹೇಳ್ತಾ ಇದ್ದಾನೆ.
ಆಹಾ 9-10 ಮಟ್ಟ ಇನ್ಫಾರ್ಮೇಶನ್ ಪೊಲೀಸ್ ಸ್ಟೇಷನ್ಗೆ ಗೊತ್ತೇ ಆಗಿಲ್ಲ. ಅಲ್ಲ ಈ ಮೀಡಿಯಾದವರಿಗೆ 8 ಗಂಟೆಗೆ ಗೊತ್ತಾತು ದರ್ಶನ್ ಅರೆಸ್ಟ್ ಆಗುವ ಸಂದರ್ಭ ಇದೆ, ದರ್ಶನ್ ಅರೆಸ್ಟ್ ಆಗುವಂತ ಸಂದರ್ಭ ಇದೆ. FIR ಇಲ್ಲ, ಏನೂ ಇಲ್ಲ, ಪೊಲೀಸರಿಗೆ ವಿಚಾರ ಗೊತ್ತಿಲ್ಲ. ಅಲ್ಲ ಮೀಡಿಯಾದವ್ರಿಗೆ ಗೊತ್ತು. ಮೀಡಿಯಾದವ್ರು ಬೆನ್ನ ಹತ್ತಿದ್ರನ ಶೆಡ್ಗೆ, ಪಟ್ನಿಗಿರಿ ಶೆಡ್ಡಿಗೆ ಬೆನ್ನ ಹತ್ತಿದ್ರನ ಮೀಡಿಯಾದವ್ರು ಕ್ಯಾಮ್ರಾ ತಗೊಂಡು. ಕುಂಟೆಬೆಲ್ಲಿ ಬೆನ್ನ ಹತ್ತಿರ್ಬೇಕು, ಬೋಳ ಅಜಿತ್ ಬೆನ್ನ ಹತ್ತಿರ್ಬೇಕು. ಏನೇನೆಲ್ಲ ಕೊರಿತೀರಪ್ಪ ಗೊತ್ತಿಲ್ದರಿಗೆ ಜನಕ್ಕ ಭೀತಿ ಅಂತ. ನ್ಯಾಯಾಂಗದೊಳಗೆ ಯಾವುದೋ ಭೀತಿ ಇರೋದಿಲ್ಲ, ಮುಕ್ತವಾದ ಅವಕಾಶ ಕೊಡ್ತಾರೆ ನ್ಯಾಯಾಂಗದೊಳಗೆ. ಜಜಸ್ ಕೊಲೆ ಮಾಡಿ ಬಂದಿ ದರ್ಶನ್ ನಿಂತ್ಕಾಲೇ ಅನ್ನೋದಲ್ಲ ಜಜಸ್. ಏನಪ್ಪ ಏನು ಹೇಳ್ತೀಯ, ಈ ರೀತಿ ಆರೋಪ ಬಂದಿದೆ, ಏನು ಹೇಳ್ತೀಯ ಅಂತ ಚಾರ್ಜಸ್ ಫ್ರೇಮ್ ಮಾಡ್ಬೇಕಾದ್ರೆ ಕೇಳ್ತಾರೆ, ಅದನ್ನು ಸುಳ್ಳು ಅಂತ ಹೇಳ್ತಾರೆ. ಆಮೇಲೆ ಇವರು 4,500 ಪೇಜ್ ಇವರು ಅವೇನೇನದ ಹೇಳ್ತಾನೆ. FIR ಒಂದು 2-3 ಪೇಜ್ ಐತಿ, 4 ಪೇಜ್ ಐತಿ. ಆಮೇಲೆ ಇವ್ರದಷ್ಟು ಸ್ಟೇಟ್ಮೆಂಟ್ ತಗೊಂಡದ್ದು ಇದು ಒಂದು 100-200 ಪೇಜ್ ಐತಿ. ಒಬ್ಬೊಬ್ಬನು 10-20 ಪೇಜ್ ಬ್ಲ್ಯಾಂಕ್ ಸೈನ್ ಮಾಡ್ಕೊಂಡು ಇವರು ವಾಲಂಟ್ರಿ ಸ್ಟೇಟ್ಮೆಂಟ್ ತೊಗೊಂಡಿರ್ತಾರೆ. 17 ಮಂದಿ ಅಷ್ಟು ಸ್ಟೇಟ್ಮೆಂಟ್ ತೊಗೊಂಡಿರ್ತಾರೆ. ಆಮೇಲೆ ಅಪ್ರೂವರ್ ಹೋಗಿ ಸ್ಟೇಟ್ಮೆಂಟ್ ಕೊಡಿಸಿರ್ತಾರ. ಅಲ್ಲಿ ಮ್ಯಾಜಿಸ್ಟ್ರೇಟ್ 164 ಸ್ಟೇಟ್ಮೆಂಟ್ ಏನು ಕೊಟ್ಟಾರಂತ ಒಬ್ಬರಿಗೂ ಗೊತ್ತಿಲ್ಲ. ಒಂದು ಕೇಸ್ನೇ 164 ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಬ್ರು ನನ್ನ ಕ್ಲೈಂಟು. ಅದು ಆಕ್ಚುಲಿ SC/ST ಅಟ್ರಾಸಿಟಿ ಕೇಸ್ ಅದು. ಆಮೇಲೆ ಅದು ಅಸಲ್ಟ್ ಕೇಸು. ಆ ಹೆಣ್ಮಗಳ ಮ್ಯಾಜಿಸ್ಟ್ರೇಟ್ ಬಂದು 164 ತೆಗೆದು ನೋಡಿದ್ರೆ ಏನೇನು ಹೇಳಿಲ್ಲ ಅಯ್ಯಮ್ಮ. ಸುಮ್ಮನಾರಿ ನಮ್ಮ ಸಿವಿಲ್ ಡಿಸ್ಪ್ಯೂಟ್ ಇತ್ತು, ನಮ್ಮ ಗಾಡಿ ಕಟ್ಟಕ್ಕೆ ಅಡ್ಡ ಮಾಡ್ತಿದ್ರು, ನಮ್ಮ ಸಿವಿಲ್ ಕೇಸ್ ಇತ್ತು, ಹಾಗೆ ಹಿಂಗೆ ಅಂತ ಹೇಳಿದ್ದಾರೆ. ದಟ್ ಗ್ರಾವಿಟಿ ಆಫ್ ಅಫೆನ್ಸ್ ಇಸ್ ನಾಟ್ ಪ್ರೂವ್ಡ್. 164 ಲಾಕಪ್ ಕವರ್ ಮಾಡಿ ಆ 164 ಪೊಲೀಸರಿಗೂ ಗೊತ್ತಿರೋದಿಲ್ಲ. ಅದನ್ನು ತಗೊಂಬಂದು ಕವರ್ನಾಗಿಟ್ಟು ಓಪನ್ ಮಾಡೋದು ಅಲ್ಲಿ ಅಷ್ಟೇ. ಎಲ್ಲಿ ಜಡ್ಜ್ ಮುಂದೆ ಓಪನ್ ಮಾಡ್ತಾರೆ 164 ಸ್ಟೇಟ್ಮೆಂಟ್ಸನ್ನು. ಹೌದ್ರಾ? ಇಲ್ಲ, ಆರೋಪಿಗಳಿಗೆ ಕೊಟ್ಟಿರ್ತಾರೆ. ಸೊ ಇದು IO ಮತ್ತು ಪೊಲೀಸರಿಗೆ ಅಷ್ಟೇ ಗೊತ್ತಿರಬೇಕು. ಈ 164 ಸ್ಟೇಟ್ಮೆಂಟು ಮೀಡಿಯಾದರಿಗೆ ಗೊತ್ತಾಗಂಗಿಲ್ಲ. ಮೀಡಿಯಾದರಿಗೆ ಯಾರು ಹೇಳಿದ್ರು 164 ಸ್ಟೇಟ್ಮೆಂಟ್ಗೆ ಯಾರು ಹೇಳ್ಯಾರಂತ ಯಾವನ್ ಮೀಡಿಯಾದನ್ನು ಹೇಳಿ ಚಾಲೆಂಜ್ ಮಾಡ್ತಾನೆ. ಇಂಥ 164 ಸ್ಟೇಟ್ಮೆಂಟ್ನ ಇಂಥ ಸಾಕ್ಷಿ ಹಿಂಗೆ ಹೇಳ್ಯಾರಂತ ಓದಿ ಹೇಳಿ. 164 ಸ್ಟೇಟ್ಮೆಂಟ್ ಇವ್ರಿಗೆ ಕೊಡೋದೇ ಇಲ್ಲ, ಸುಮ್ಮನೆ ಬಂಡಲ್ ಹೇಳ್ತಾವು. ಆಮೇಲೆ ಪಂಚನಾಮ, ಸುಮಾರು ಒಂದು 50 ಪಂಚನಾಮ ಮಾಡ್ಯಾರ ಇವರು. ಪಂಚನಾಮ ಅಂದ್ರೆ ಏನು ಅಂದ್ರೆ ಮಹಾಜರ್ ಅಂತ ಆ ಕಡೆ ಅಂತಾರೆ, ಬೆಂಗಳೂರು ಕಡೆ. ಮಹಾಜರ್ ಅಂದ್ರೆ ಸ್ಪಾಟ್ನಲ್ಲಿ ಏನೇನಾಗಿದೆ, ಯಾವ್ಯಾವ ವಸ್ತುಗಳಿದ್ವು, ಏನೇನಾಗಿದ್ದಾವೆ. ಇದು ಒಂದು 500 ಪೇಜ್ ಅದಾವ ಮಹಾರಾಜರುಗಳು. ಆಮೇಲೆ ಫೋಟೋಗಳು ಒಂದು 500 ಪೇಜ್ ಅದಾವ, ಅಲ್ಲಿ 1,000 ಅದು. ಆಮೇಲೆ ವಿಟ್ನೆಸ್ ಸ್ಟೇಟ್ಮೆಂಟ್ಗಳು ಒಂದು 1,000 ಪೇಜ್ ಅದಾವ, ಅಲ್ಲಿ 2,000 ಅದು. ಆಮೇಲೆ ಈ ಕೆಲವೊಂದು FSL ರಿಪೋರ್ಟು, ಇನ್ಕ್ವೆಸ್ಟ್ ರಿಪೋರ್ಟು, ಈ ಇದ್ರ ರಿಪೋರ್ಟು, ಎಲ್ಲ ಡಾಕ್ಯುಮೆಂಟು, ಡಾಕ್ಟರ್ ಸರ್ಟಿಫಿಕೇಟ್ಸು, ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದವು, ಇವ್ರನ್ನ ಹೇಳಿಕೆ ತಗೊಂಡವು, ಅವು 1,000 ಪೇಜ್ ಅದಾವ, 3,000 ಆದವು ಅಲ್ಲಿಗೆ. ಆಮೇಲೆ ಈ ಪೊಲೀಸ್ ಸ್ಟೇಟ್ಮೆಂಟು, ಪೊಲೀಸ್ ಒಬ್ಬ PC ಇದಕ್ಕೆ ಹೋಗಿದ್ದೆ, ನಾನು ಅದಕ್ಕೆ ಹೋಗಿದ್ದೆ, ನಾನು ಅದನ್ನು ತಗೊಂಬಂದೆ, ನಾನು ಇದನ್ನು ತಗೊಂಬಂದೆ, ನಾನು ಅಲ್ಲಿ ಅವ್ರ ಮನೆಗೆ ಹೋಗಿ ಇವ್ನು ಕರ್ಕೊಂಬಂದೆ, ನಾನು ಇದನ್ನು ಮಾಡಿದೆ ಅಂತ ಪೊಲೀಸ್ ಸ್ಟೇಟ್ಮೆಂಟ್ ಅವು 1,000 ಪೇಜ್ ಇರ್ತಾವೆ, ಅಲ್ಲಿ 4,000 ಅದು. ಇನ್ನು 500 ಪೇಜ್ನಾಗ ಚಾರ್ಜ್ ಶೀಟು 173 ಕೆಳಗೆ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಬೇಕು. ಚಾರ್ಜ್ ಶೀಟ್ನಾಗ ಏನೇನು ಡಾಕ್ಯುಮೆಂಟ್ ಹಾಜರು ಮಾಡಿದ್ದೇವೆ ಅಂತ ಅದೊಂದು 4 ಪೇಜ್ ಇರ್ತದೆ. ಡಾಕ್ಯುಮೆಂಟ್ ಇಂಥ ಪತ್ರ, FIR ಪತ್ರ, ಪಂಚನಾಮ ಹಾಜರ್ ಪತ್ರ, ಇಷ್ಟು, ಇದು ಸೀಸರ್ ಪತ್ರ, ಇಂಥ ಮಟೀರಿಯಲ್ ಆಬ್ಜೆಕ್ಟ್ ಸೀಸ್ ಮಾಡಿದೇವಿ, ಈ ಕಾರ್ ಸೀಸ್ ಮಾಡೇವಿ, ಈ ಕಾರ್ನ ಓನರು, ಆ ಕಾರ್ನ ಓನರ್ ಹೇಳಿಕೆ, ಈ ಜಾಗದ ಮಾಲೀಕನ ಹೇಳಿಕೆ, ಅಲ್ಲಿ ಕೆಲಸ ಮಾಡೋನ್ ಹೇಳಿಕೆ, ಆ ಹೋಟ್ಲ ಮಾಣಿ ಹೇಳಿಕೆ, ಅವೆಲ್ಲ ಸರ್ಕಮ್ಸ್ಟೆನ್ಸಸ್ ಹೇಳಿಕೆಗಳು. ಚಿಕ್ಕಣ್ಣನ ಹೇಳಿಕೆ, ಆ ಹೇಳಿಕೆ, ಈ ಹೇಳಿಕೆ. ಇದ್ರಾಗ 100ಕ್ಕೆ 95% ಯಾರು ಬಂದು ಸಾಕ್ಷಿಯನ್ನ ಪಾಸಿಟಿವ್ ಆಗಿ ಹೇಳೋದಿಲ್ಲ. ಯಾಕಂದ್ರೆ ಇವೆಲ್ಲ ಪೊಲೀಸರು ರೆಕಾರ್ಡ್ ಮಾಡಕ್ಕಂತ ಹೇಳಿಕೆ ಅಂತ ಯಾವ ವಕೀಲರು ಹಾಜರಾದ್ರೂ ಅದನ್ನ ನಾವು ಕೋರ್ಟ್ನಾಗ ಹೇಳೋದಾವ. ನಾನೇ ಇವರ ಲಾಯರ್ ಆದ್ರೆ 100ಕ್ಕೆ 100 ಇನ್ವೆಸ್ಟಿಗೇಷನ್ ಸುಳ್ಳು ಅಂತ 2 ಅಂತೇನೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಇಟ್ ಸೆಲ್ಫ್ ಇಸ್ ಸುಳ್ಳು, ಫಾಲ್ಸ್ ಅಂತ ಹೇಳ್ತವೆ. ಇವ್ರು ಚಾರ್ಜ್ ಶೀಟನ್ನು ಒಂದ ಮಾತಿನಾಗ ಸುಳ್ಳು ಅಂತ ಹೇಳ್ತವೆ, ಎಲ್ಲರೂ ಸುಳ್ಳು ಅಂತ ಹೇಳ್ತಾರೆ. 17 ಮಂದಿಯಾಗ ಒಬ್ಬನೂ ಒಪ್ಪೋದಲ್ಲ. ಎಸ್, ಹಂಗಾರೆ ಸ್ಟೇಟ್ಮೆಂಟ್ ಬರ್ಸ್ಕೊಂಡಾರ ಇವರು ಪೊಲೀಸ್. ಒಬ್ಬೊಬ್ಬನವ 10-15 ಪೇಜ್ ಸ್ಟೇಟ್ಮೆಂಟ್ ತಗೊಂಡಾರ.
ಈ ದರ್ಶನ್ನವ ಸುಮಾರು ಒಂದು 50 ಪೇಜ್ ಸ್ಟೇಟ್ಮೆಂಟ್ ತಗೊಂಡಿರ್ತಾರೆ, ಸೈನು ತಗೊಂಡಿದ್ದಾರೆ. ಆಮೇಲೆ ಪವಿತ್ರ ಗೌಡನ ಒಂದು 50 ಪೇಜ್ ಬರ್ಕಂಡು ಅದಕ್ಕೆ ಸೈನ್ ತಗೊಂಡಿರ್ತಾರೆ. ಅವರಿಗೆ ಕಾನೂನು ಜ್ಞಾನ ಇಲ್ಲ. ಈ ಇವನಿಗೆ ಅಜಿತ್ ಹನುಮಕ್ನವರ ಈ ರಂಗಣ್ಣ ಏನು ಪಬ್ಲಿಕ್ ಡಬ್ಬಿ ರಂಗಣ್ಣ, ಈ ಆರ್ ಕನ್ನಡ ಡಬ್ಬಿ ರಂಗ ಇವನದನಲ್ಲ ಶೆಟ್ಟಿ, ಕುಂಟೆಬಿಲ್ಲಿ ಶೆಟ್ಟಿ, ಇವ್ರು 3 ಮಂದಿಗೆ ಮಾತ್ರ ಕಾನೂನಿನ ಜ್ಞಾನ ಇದೆ. ಈ ಇವನಿಗೆ ನಮ್ಮ ದರ್ಶನ್ ಪಾಪ SLC ಓದ್ಯ ನಾವು, ಕಾನೂನಿನ ಜ್ಞಾನ ಇಲ್ಲ. ಅದ್ರ ಜೊತೆ ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತು, ಇಲ್ಲ. ಹೋಗಿ ಸ್ಪಾಟ್ಗೆ ಹೋಗಬಾರ್ದಾಗಿತ್ತು. ಅವ್ನು ಕರ್ಕೊಂಬಂದಾರ ಅಂದಾಗ ಸ್ಪಾಟ್ಗೆ ಹೋಗಬಾರ್ದಾಗಿತ್ತು. ಸ್ಪಾಟ್ಗೆ ಹೋಗಿದಾರ ಇಲ್ಲ ಅನ್ನೋದೇ ಡೌಟ್ ಇದೆ. ಇನ್ನು ದರ್ಶನ್ ಸ್ಪಾಟ್ಗೆ ಹೋಗಿದ್ದ ಇಲ್ಲ ಅನ್ನೋದು ಡೌಟು. ಅದನ್ನು ಪ್ರೂವ್ ಮಾಡ್ಬೇಕಾಗಿತ್ತು ಮೊದಲು. ಇವರು ಮರ್ಡರ್ ಮಾಡೋದು ಆಮೇಲೆ ಇರ್ಲದ. ವೆದರ್ ಹಿ ವಾಸ್ ಪ್ರೆಸೆಂಟ್ ಬಿಫೋರ್ ದಿ ಪಟ್ಟಡಗೆರೆ ಶೆಡ್ ಸ್ಪಾಟ್, ವೆದರ್ ಹಿ ವಾಸ್ ಪ್ರೆಸೆಂಟ್ as on the time of the death of Mr. ರೇಣುಕಾ ಸ್ವಾಮಿ ಸಾಯುವ ಹಾಗೆ ಹೊಡೆಯುವಾಗ ದರ್ಶನ್ ಅಲ್ಲಿರಬೇಕು, ಇಲ್ಲ ದರ್ಶನ್ ಹೊಡೆದು ಕೊಂದಿರಬೇಕು. ಅವಾಗ ಮಾತ್ರ 302 ಅಂತ ಹೇಳಬೇಕು. ಇವನು ಬೋಳ್ದೆಲಿ ರಂಗ, ಬೋಳ್ದೆಲಿ ಮಂಗ, ಇವನು ಕುಂಟೆಬೆಲ್ಲಿ ಶೆಟ್ಟಿ, ಈ 3 ಜನ ಅದರಲ್ಲ, ಈ 3 ಜನ ತ್ರಿಮೂರ್ತಿಗಳು. ಆಹಾಹಾ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ನೀವು ಆಗಿಬಿಟ್ಟಿದ್ರೆ ಈ ಕುಡುಕ್ಲಿ ನೀವತ್ತ ತಗೊಂಡು ಒಯ್ದು ಬಿಡ್ರಪ್ಪ, ಯಮಲೋಕಕ್ಕೆ ಒಯ್ದು ನರಕಕ್ಕೆ ಹಾಕ್ರಿ, ಕಾಯಿಗೆ ಗುಬ್ಬಿ ಹದ್ದು ಕಚ್ಚ ಅಂತ ಹಾಕ್ರಿ, ಇಲ್ಲ ಕುದಿಯ ನೀರಾಗ ಹಾಕ್ರಿ, ಕುದಿಯ ಎಣ್ಣೆಗೆ ಹಾಕ್ರಿ, ಅಷ್ಟು ಹಿಂಸೆದೊಳಗೆ ಹಾಕಿಬಿಡ್ರಿ ಕುಡುಕ್ಲಿನ ಅಂತ ಅಂದ್ಬಿಡ್ತಿದ್ರು ಇವರು, ಈ ಬ್ರಹ್ಮ ವಿಷ್ಣು ಮಹೇಶ್ವರ. ಕುಂಟೆಬಿಲ್ಲಿ ಆ ರಂಗ್ ಅಂತೂ, ಕುಂಟೆಬಿಲ್ಲಿ ಆ ಶೆಟ್ ಅಂತೂ ಅಬ್ಬಬ್ಬ, ನಾನು ಸಿಕ್ಕರೆ ಹಿಂಗೆ ಹೊಡಿತಾರ ಅವ್ರು 3 ಮಂದಿ ನನ್ನ. ಲೇ ನೀವಲ್ಲ, ನಿಮ್ಮಂತರ ಲಕ್ಷಾಂತರ ಮಂದಿ ಬಂದರೂ ನನ್ನೊಂದು ಕೂದಲೇನು ಮಾಡೋಕ್ಕಾಗಲ್ಲ. ಬಿಕಾಸ್ ವಿ ಆರ್ ದಿ ಅಡ್ವೊಕೇಟ್ಸ್. ನಾವು ಲಾಯರ್ಗಳು, ಸಮಾಜವನ್ನು ತಿದ್ದುವವರು, ಸಮಾಜದಲ್ಲಿ ಶಾಂತಿಯನ್ನು ಸ್ಥಾಪಿಸುವವರು. ನಮ್ದು ಏನಿದೆ ನೋಬಲ್ ಪ್ರೊಫೆಷನ್ನು, ಇದು ಕಪ್ಪು, ಕೆಟ್ಟದ್ದನ್ನು ಪ್ರತಿಭಟಿಸೋದು ವೈಟು. ಈ ಸಮಾಜದಲ್ಲಿ, ಈ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪಿಸುವವರು. ಶಾಂತಿ, ಸತ್ಯ, ಶಾಂತಿ, ಅಹಿಂಸೆಯಾಗಂತ ಮಹಾತ್ಮ ಗಾಂಧೀಜಿ ಫೋಟೋವನ್ನು ಕೋರ್ಟ್ನಲ್ಲಿ ಹಾಕ್ಕೊಂಡ್ರು ನಾವು. ನಾಚಿಗೆ, ಮಾನ, ಮರ್ಯಾದೆ ಏನಾರ ಐತೆ ನಿಮಗೆ? ಏನಂಗ ಸಮಾಜಕ್ಕೆ ತಪ್ಪು ಸಮಸ್ಯೆಯನ್ನು ಕೊಡ್ತಾ ಇದ್ದೀರಾ? ನಿಮ್ಮ ಮನೆಗೆ, ರಂಗನ ಮನೆಗಾಗಲಿ, ಅಜಿತ್ನ ಮನೆಗಾಗಲಿ, ಈ ಶೆಟ್ಟಿ ಮನೆಗಾಗಲಿ ಯಾವನಾರ ಮರ್ಡರ್ ಮಾಡಿ ಹಿಂಗೆ ಸಿಕ್ಕಂಡಿದ್ರೆ ಹಿಂಗೆ ಹೇಳ್ತಿದ್ರೆ ನೀವು? ಅದೇ ಪವಿತ್ರ ಗೌಡ ನಿಮ್ಮ ಮನೆಗಾಗಿದ್ರೆ ಹಿಂಗೆಲ್ಲ ಹೇಳ್ತಿದ್ರೆ ನೀವು? ಲಿಪ್ಸ್ಟಿಕ್ ರಾಣಿ, ಆ ರಾಣಿ, ಈ ರಾಣಿ ಅಂತ ನಾಚಿಕಾಗಲ್ಲ ನಿಮಗೆ? ಆದ್ರಿಂದ ಈ ಚಾರ್ಜ್ ಶೀಟ್ನಲ್ಲಿ ಏನೂ ಇಲ್ಲ. 4,500 ಪೇಜ್ ಅಲ್ಲ, ಇವ್ರು 20,500 ಪೇಜ್ ಹಾಕಿದ್ರು ಏನೂ ಆಗೋದಲ್ಲ. ಅಬ್ಬಬ್ಬಾ ಅಂದರೆ 324 ಅಂದ್ರೆ ಅಸಾಲ್ಟು ಅಥವಾ ಗ್ರೀವಿಯಸ್ ಅಸಾಲ್ಟು, ಸಡನ್ ಅಂಡ್ ಗ್ರೇವ್ ಪ್ರೊವೊಕೇಶನ್ ಅಂತೇಳಿ ಅಸಾಲ್ಟ್ ಕೆಳಗೆ 324. ರಾಣೆಬೆನ್ನೂರಾಗ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಮರ್ಡರ್ ಆಗಿತ್ತು. ಅದರಲ್ಲಿ ಪೊಲೀಸ್ ಬ್ಯಾನೆಟ್ ತಗೊಂಡು ಚುಚ್ಚಿದ ಒಂದು ಉದಾಹರಣೆ ಹಿಂದದು 85ರಾಗ ನಾನು ಹೊಸ ಲಾಯರ್ ಆಗಿದ್ದೆ. ಅದರಲ್ಲಿ ಲೋವರ್ ಕೋರ್ಟ್ನಲ್ಲಿ ಕನ್ವಿಕ್ಷನ್ ಆಯಿತು. ಹೈಯರ್ ಕೋರ್ಟ್ನಲ್ಲಿ ಸಡನ್ ಅಂಡ್ ಗ್ರೇವ್ ಪ್ರೊವೊಕೇಶನ್ ಅಂತ ಹೇಳಿ 3 ವರ್ಷ ಇಂಪ್ರಿಸನ್ಮೆಂಟ್ ಮಾಡಿ 326 ಕೆಳಗೆ ಅವನಿಗೆ ಕನ್ವಿಕ್ಷನ್ ಮಾಡಿ ಮತ್ತು ಅಲ್ಲಿ ಜೈಲಿನಲ್ಲಿದ್ದಂಥ ಒಂದು ಇದನ್ನು ಸೆಟಪ್ ಮಾಡಿ ಬಿಡುಗಡೆ ಮಾಡಿದರು. ಜೈಲಿನಲ್ಲಿ ಎಷ್ಟು ದಿವಸ ಇರ್ತಾರೆ ಅದನ್ನು ಸೆಟಪ್ ಮಾಡಿ ಬಿಡುಗಡೆ ಮಾಡಿದರು. ಈ ರೀತಿಯಾದಂಥ ಉದಾಹರಣೆಗಳು ಅಲ್ಲಿ ಆಲ್ ಆರ್ ಸಡನ್. ನಾವು ರೇಣುಕಾ ಸ್ವಾಮಿ ಕರ್ಕೊಂಬಂದದ್ದು ಅವನು ಕೊಲೆ ಮಾಡ್ಬೇಕಂತ ಉದ್ದೇಶ ಇದ್ದಲ್ಲ. ಇಲ್ಲಿ 364A ಬರೋದಲ್ಲ. 364A ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಅಂತ ಇದೆ. ರ್ಯಾನ್ಸಮ್ ಅಂದರೆ ಅಮೌಂಟು, ಅವನ ಹತ್ರ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಹೊಡೆಯೋದು, ಆ ಸೆಕ್ಷನ್ ಅದು. ಪವಿತ್ರ ಗೌಡ ಅವ್ನು ಕಿಡ್ನಾಪ್ ಮಾಡಿಸಿದ್ರು, ರೊಕ್ಕ ಹೊಡೆಯಕ ಮಾಡಿಸಿದ್ಲು ಅಂತ ಎಲ್ಲಿದೆ? ಯಾಕೆ ಮಾಡಿಸಿದ್ಲು ಅಂತ ಏನು ಹೇಳಿದ? ಎಲ್ಲಿದೆ ಎವಿಡೆನ್ಸ್ ಇದೆಯಾ? ಆಮೇಲೆ ಒಂದು 1,000 ಇವು ಇರ್ತಾವ್ರಿ ಕಾಲ್ ರಿಜಿಸ್ಟ್ರಿಗೆ ಅವ್ನು ಯಾರು ಓಡಕ್ಕೆ ಹೋಗೋದಲ್ಲ, ನಾವು ಓದೋದಲ್ಲ. ಡಿಫೆನ್ಸ್ ಲಾಯರು, ಜಜಸ್ಸು ನೋಡಕ್ಕೆ ಹೋಗಲ್ಲ. ಕಾಲ್ ರಿಜಿಸ್ಟ್ರ್ ಇದು ಇಲ್ಲಿ ಬಂತು, ಇಷ್ಟು ಗಂಟೆ ಬಂತು, ಈ ಸ್ಪಾಟ್ನಿಂದ ಬಂತು, ಅದನ್ನೆಲ್ಲ ಯಾರು ನೋಡ್ಬೇಕ್ರಿ? ಒಂದು 500,000 ಪೇಜು
ಎಲ್ಲರ ಮೊಬೈಲ್ನವ ಕಾಲ್ ರಿಜಿಸ್ಟರ್ ಕಲೆ ಹಾಕಿರ್ತಾರ, ತಗೊಂಡಿರ್ತಾರ. ಅವ್ರು ಪಟ ಪಟ ಕಂಪ್ಯೂಟರ್ನಾಗ ಹೊಡೆದು ಕೊಡ್ತಾರ. ಅವರು ಯಾರು ಇದರ ಏರ್ಟೆಲ್ನಾಗಲಿ ಯಾವ ಇದು ಕಂಪ್ನಿ ಇದೆಯಲ್ಲ, ಮೊಬೈಲ್ ಕಂಪ್ನಿ, ಆ ಮೊಬೈಲ್ ಏರ್ಟೆಲ್ ಇರಲಿ ಯಾವ ಇರಲಿ ಆ ಕಂಪ್ನಿಗಳು ಪಟ 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 ಸ್ಟೇಟ್ಮೆಂಟ್ಸ್ ತೆಗೆದು ಕೊಡ್ತಾರೆ. ಈ ಫೋನು ಇಷ್ಟು ಗಂಟೆದ ಇಲ್ಲಿ ಹೋಗೈತಿ, ಇಷ್ಟು ಗಂಟೆದ ಇಷ್ಟು ಗಂಟೆಗೆ ಮಾತಾಡಿದ್ದಾರೆ, ಇಷ್ಟು ಗಂಟೆ ಇಷ್ಟು ಮಾತಾಡಿದ್ದಾರೆ, ಈ ನಮ್ಮವನ್ನ ತೆಗೆದ್ರೆ ಯಾರು ಕೊಟ್ಟಾಗ ಎಷ್ಟು ಗಂಟೆ ಮಾತಾಡಿದ್ರೆ ಎಲ್ಲ ಸಿಗ್ತವೆ. ಅವೆಲ್ಲ ದೋಸ್ ಆರ್ ಆಲ್ ನಾಟ್ ದಿ ಮಟೀರಿಯಲ್ ಎವಿಡೆನ್ಸ್ ನಾಟ್ ಟು ಪ್ರೂವ್ ದಿ 302 ಮರ್ಡರ್ ಮಾಡಿದ್ದಾನೆ, ದರ್ಶನ್ ಮಾಡಿದ್ದಾನೆ. ಆಮೇಲೆ A1 ಮಾಡಿದ್ರು ಅಂದ್ರೆ ಅದ್ರಾಗ ಏನು ಅರ್ಥ ಇಲ್ಲ, A2 ಮಾಡಿದ್ದಾರೆ ಅಂದ್ರೆ ಏನು ಅರ್ಥ ಇಲ್ಲ. A17 ಮರ್ಡರ್ ಮಾಡಿದಾನೆ ಅಂದ್ರೆ ಅವನಿಗೆ ಶಿಕ್ಷೆ ಆಗ್ತದೆ, A1 ಏನಲ್ಲ. ಗ್ರಾವಿಟಿ ಕೋರ್ಟ್ನಲ್ಲಿ ಎವಿಡೆನ್ಸ್ ಗ್ರಾವಿಟಿ ಯಾರ ಮೇಲೆ ಬರ್ತದೆ ಅದನ್ನ ಇನ್ಸರ್ಚ್ ಮಾಡ್ತಾರೆ ಜಜಸ್. ಕೋರ್ಟ್ನಲ್ಲಿ ಯಾರು ಹೇಳಿಲ್ಲ, ಕೋರ್ಟ್ನಲ್ಲಿ ದರ್ಶನ್ ಏನು ಮಾಡಿದ್ ನಾನು ನೋಡಿಲ್ಲ ಅಂದ್ರೆ ಏನು ಮಾಡೋರು ಇವರು? ಪೊಲೀಸರ ಮುಂದೆ ನಿಂಗೆ ಸ್ಟೇಟ್ಮೆಂಟ್ ಕೊಟ್ಟಿದೆಯಲ್ಲ. ಇಲ್ಲ ರೀ, ಪೊಲೀಸರ ಮುಂದೆ ನಾ ಯಾವುದೇ ಹೇಳಿಕೆ ಕೊಟ್ಟಿಲ್ಲ, ನಾನು ಹೋಗೇ ಇಲ್ಲ, ನಾನು ಸ್ಟೇಟ್ಮೆಂಟ್ ಅವರನ್ನ ರೆಡಿ ಮಾಡ್ಕೊಂಡಿರ್ಬೇಕು, ನನಗೆ ಗೊತ್ತಿಲ್ಲ. ಪಂಚನಾಮದ ಹೇಳ್ತಾನ, ಸೈನ್ ತೊಗೊಂಡಿರ್ತಾರೆ ಪಂಚನಾಮ. ಮಾಜರ್ ಏನೇನು ಮಾಡಿದಾರೆ ಏನೇನು ಬರ್ಕೊಂಡು ನನಗೆ ಗೊತ್ತಿಲ್ಲ ರೀ, ಸೈ ತೊಗೊಂಡ್ರು, ಫೋಟೋದ ನಿಲ್ಲು ಅಂದ್ರು ನಿಂತೆ. ಅದೇನು ಮಾಡಿದಾರೆ, ಅದು ಏನು ಸೀಸ್ ಮಾಡ್ಕೊಂಡ್ರೆ ಯಾವುದೇ ಗೊತ್ತಿಲ್ಲ ಅಂತಂದು ಸಾಮಾನ್ಯವಾಗಿ ನನ್ನೆಲ್ಲ ಕೇಸುಗಳಲ್ಲಿ ಸಾಮಾನ್ಯವಾಗಿ ಹೇಳಿದ್ರು ಕೂಡ ಸಿಕ್ಕಂತಾರೆ. ನಾನು ಪ್ರಶ್ನೆ ಕೇಳ್ತಾನೆ, ಇದು ಪೊಲೀಸರು ಏನಾದರೂ ಬರ್ದದ್ದಿತ್ತನಪ್ಪ ಅಂತ ಕೇಳಿದ್ರೆ ಇಲ್ರಿ ನಾನು ನೋಡಲಿಲ್ಲ ಅಂತ. ಮತ್ತೆ ನಕಾಶ ಪಕಾಶ ಹಾಕಿದಾರಲ್ಲ ಪೊಲೀಸರು, ಇಲ್ರಿ ಅದೆಲ್ಲ ಸೈ ತೊಗೊಂಡ್ರು, ಅದು ಆಫೀಸ್ನವ ಹಾಕ್ಕೊಂಡಾರ ನಕಾಶನ ಅಂತ ಹೇಳ್ತಾರೆ. ಮತ್ತು ನಿನ್ನ ಮುಂದೆ ಏನಾರ ಸೀಸ್ ಮಾಡಿದ್ರ ಅಂತ ಕೇಳಿದ್ರೆ ಯಾ ಸೀಸರ್ ಏನು ಗೊತ್ತಿಲ್ಲರಿ ಸರ್, ಪೊಲೀಸರು ಕರೆದ್ರು, ಅಲ್ಲಿ ಹೊಂಟಿದ್ದೆ, ಸೈನ್ ಮಾಡು ಅಂದರೆ ಮಾಡಿದೆ ಅಂತಾರೆ. ಸೊ ಇವರವು ಏನು 50-60 ಮಹಾಜರ್ ಸೀಸರ್ ಪಂಚನಾಮ ಮಾಡಿದಾರಲ್ಲ, ದೋಸ್ ಆರ್ ಆಲ್ ಪ್ರಾಬ್ಲಮ್ಸ್. ಒಂದು ಸೋಕಾಲ್ಡ್ SC/ST ಕೇಸ್ನಾಗ ಗೌರ್ಮೆಂಟ್ ಪಂಚರ್ನ ಹಾಕಿರ್ತಾರೆ ನೌಕರದಾರರು. ಒಬ್ಬ ನೌಕರದಾರ ನನ್ನ ಕೇಸ್ನಾಗ SC/ST ಕೇಸ್ನಾಗ ಏನು ಮಾಡ್ಯಾನ ಅಂದರೆ, ಅಲ್ಲಿ ನೌಕರಿ ಒಳಗೆ ಕರೂರಿನಿಂದ ಅವನ ಮಾಸ್ತರ KPM ಪೊಲೀಸ್ ಸ್ಟೇಷನ್ಗೆ ಬಂದು ಸೈನ್ ಮಾಡ್ಬೇಕಾದ್ರೆ ಅಲ್ಲಿ ನಾನು ಹಿಂಗೆ ಇಂಥ ಡ್ಯೂಟಿ ಹೋಗ್ತಾನೆ ಅಂತ ಹೇಳಿಲ್ರಿ ಅವ. ಅಲ್ಲಿ ಡ್ಯೂಟಿ ತೋರ್ಸ್ಯಾನ, 11ರಿಂದ 5 ಗಂಟೆ ಮಟ್ಟ ಡ್ಯೂಟಿ ತೋರ್ಸ್ಯಾನ ಡ್ಯೂಟಿ ರಿಜಿಸ್ಟರ್ನಾಗ. ಮತ್ತು ಪೊಲೀಸ್ ಸ್ಟೇಷನ್ಗೆ ಹೆಂಗೆ ಬಂದ? ಪೊಲೀಸ್ ಸ್ಟೇಷನ್ 12 ಗಂಟೆ ಬಂದು ಸೀಸರ್ ಮಾಜರ್ಗೆ ಮತ್ತು ಸ್ಪಾಟ್ ಮಾಜರ್ಗೆ ಸೈ ಮಾಡಿದಾನ. ಮತ್ತು ಹಂಗಾರೆ ಇವನು ಇಲ್ಲಿದ್ನ ಅಥವಾ ಶಾಲೆಗೆ ಮಾಸ್ತರ್ಗೆ ಓದಿಸ್ತದ್ನ? ಅವಾಗ ಕೋರ್ಟ್ ಹೆಂಗೆ ನಂಬ್ತದೆ ಹೇಳ್ರಿ ಆ ಸೀಸರ್ನ? ಗಲಾಟೆ ಆದ ಜಾಗದಾಗ ಇವನು ಮಾಸ್ತರ್ ಇದ್ದ, ಗಲಾಟೆ ಆದ ಜಾಗದಲ್ಲಿ ಇಂಥ ವಸ್ತುಗಳು ಸೀಸ್ ಆದವು, ಬಟ್ಟೆ ಬರಿ ಮತ್ತೊಂದು ರಕ್ತ ಪಕ್ತ ಮತ್ತೊಂದು ಸೀಸ್ ಮಾಡಿದ ಅನ್ನೋದನ್ನ 11ರಿಂದ ಮಧ್ಯಾಹ್ನ 5 ಗಂಟೆ ಒಳಗೆ ಪಾಠ ಮಾಡಿದಾನ ಮಾಸ್ತರ ಅಂತ ಅಂದಾಗ, ಮಾಸ್ತರ್ ಅಲ್ಲೇನು ಅಲ್ಲಿ ಬರೆದಿಟ್ಟಿಲ್ಲ, ಟಿಪ್ಪಣಿ ಇಲ್ಲ ರಿಜಿಸ್ಟರ್ನಾಗೆ. ನಾನು ಪೊಲೀಸ್ ಸ್ಟೇಷನ್ಗೆ ಹಿಂಗೆ ಕರೆದಾರ, ನನಗೆ ನೋಟಿಸ್ ಕೊಟ್ಟಾರ, ನಾನು ಹೋಗಿ ಪಂಚನಾಮದಲ್ಲಿ ಭಾಗವಹಿಸಿ ಬರ್ತೇನೆ ಅಂದ್ರೆ ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ 2-3 ಅವರ್ಸ್, 2ರಿಂದ 3 ತಾಸು ಆಗ್ತದೆ. ಯಾಕಂದ್ರೆ 10 ಕಿಲೋಮೀಟರ್ ಅವೇ ಫ್ರಮ್ ದಿ ಪೊಲೀಸ್ ಸ್ಟೇಷನ್. ಅಲ್ಲಿ ಹೋಗಾಕ ಬರಾಕ ಮತ್ತು ಅಲ್ಲಿ ಅವ್ರು ಬರೆಯಾಕ, ಪಂಚನಾಮ ಬರೀಬೇಕು, ಮಾಜರ್ ಬರೀಬೇಕು, ಸೀಸರ್ ಮಾಜರ್ ಬರೀಬೇಕು, ಇಟ್ ವಿಲ್ ಟೇಕ್ 3 to 4 ಅವರ್ಸ್. ಈ 3-4 ತಾಸಿನ ಒಳಗೆ ಆ ಮಹಾಜರ್ ಮಾಡಿದಂಥ ಮಾಸ್ತರ ಶಾಲೆಗದನ ಅಂತ ರಿಜಿಸ್ಟರ್ ತೋರಿಸ್ತದೆ, ಒಪ್ಪಿಗೆ ಅಂತಾನ ಅದನ್ನು ಕೋರ್ಟ್ ಮುಂದೆ. ಇನ್ನೊಬ್ಬವ SC/ST ಕೇಸ್ ಕೊಟ್ಟನ, ಒಬ್ಬ ಪತ್ರಕರ್ತೆಯ ಮೇಲೆ. ಅವನು ಹೇಳ್ತಾನ, ದಾವಣಗೆರೆ SP ಅವರು ನಮ್ಮ ಮನೆಯಲ್ಲಿ ಬಂದು, ಮೊದಲನವರು ಇಶಾಂತ್ ಅಂತ ಇದ್ರಲ್ಲ ಅವರು, ದಾವಣಗೆರೆಯ ಯಲ್ಲಮ್ಮ ನಗರದಲ್ಲಿ ನನ್ನ ಮನೆಗೆ ಬಂದು SP ಅವರು 1,20,700 ರೂಪಾಯಿ, 1,20,700 ರೂಪಾಯಿ ಕೋಟಾ ನೋಟುಗಳನ್ನು ಜಪ್ತ್ ಮಾಡ್ಕೊಂಡು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಅಂತ ಹೇಳ್ತಾನೆ. ಅಂದರೆ ಇವನು ಮೋಸ್ಟ್ ಕ್ರಿಮಿನಲ್ ಅಂತಾರದರ್ರಿ. ಅವನು ಒಪ್ಪಿಕೊಂಡದಾನ ಅಪರಾಧನ, ಅವನ ಮೇಲೆ ಅದು ಫೇಕ್ ಕೌಂಟರ್ ಫೀಟ್ ನೋಟಿನ ಕೇಸ್ ಇದೆ. ಈಗ ಅದನ್ನ ಮಾನ್ಯ ಸ್ಪೆಷಲ್ ಕೋರ್ಟ್ ಮುಂದೆ ಎವಿಡೆನ್ಸ್ ಹೇಳಿದಾನೆ ವಿಟ್ನೆಸ್ ಬಾಕ್ಸ್ನಾಗ, ಅದು ಸರ್ಟಿಫೈ ಕಾಪಿ ನನ್ನ ಹತ್ರ ಇದೆ. ಅದನ್ನ ಈಗ ಹೋಗಿ SP ಅವರು ದಾವಣಗೆರೆಗೆ ಹೋಗಿ ಕೊಡ್ತೀನಿ ಈಗ, ಅಥವಾ ಕೋರ್ಟಿಗೆ ಕೊಡ್ತೀನಿ ನಾನು ಹಾಜರಾಗಿ. ಕೋರ್ಟಿಗೆ ಕೊಟ್ಟರೆ ಸರ್ಟನ್ಲಿ ಹಿ ಅಡ್ಮಿಟೆಡ್ ದ್ಯಾಟ್ ಹಿ ಗಾಟ್ 1,20,700 ಕೋಟಾ ನೋಟುಗಳು ಅವನ ಮನೆಯಲ್ಲಿ ಅವನ ಪೊಸೆಷನ್ನಾಗ ಇದ್ವು ಅಂತ ಒಪ್ಕೊಂಡದಾನ ಕೋರ್ಟ್ನಾಗ. ಇದು ಎವಿಡೆನ್ಸ್, ಅಡ್ಮಿಸಿಬಲ್ ಎವಿಡೆನ್ಸ್. ಕೋರ್ಟ್ನಾಗ ಹೇಳಿದಾನೆ ಅಂದರೆ ಸೈನು ಮಾಡಿದ್ದಾನೆ,
ಸರ್ಟಿಫೈ ಕಾಪಿ ತೊಗೊಂಡದನಿ. ಅದನ್ನು ಮಾನ್ಯ ಗೌರವಾನ್ವಿತ ದಾವಣಗೆರೆ ಕೋರ್ಟ್ನಲ್ಲಿ ಹೋಗಿ ಹಾಜರು ಮಾಡ್ತಾನೆ. ಇವ್ರು ಹೆಂಗೆ ಸಿಕ್ಕಂತಾರೆ, ಏನು ಮಾಡ್ತಾರೆ ಅಂತ ಗೊತ್ತು. ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ, ನನ್ನ ಪಾರ್ಟಿ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾನು ಹೆದರದಲ್ರಿ. ಅವ್ರವು ಏನೇನದ ವೀಕ್ನೆಸ್ ಎಲ್ಲ ಒಂದು ಅವಕಾಶ ಅದು. ಕ್ಷತ್ರಿಯನಿಗೆ ಯುದ್ಧ ಅಂದರೆ ಹಬ್ಬ ಅಂತಾರಲ್ಲ, ನಮಗೆ ಪರೀಕ್ಷೆ ಅಂದ್ರೆ ಹಬ್ಬ. ನಾಗರಾಜ್ ಕುಡುಕ್ಲಿಗೆ ಕ್ರಿಮಿನಲ್ ಕೇಸ್ ನಡೆಸೋದು ಅಂದ್ರೆ ಒಂದು ಹಬ್ಬ ನನಗೆ. ಇಟ್ ಈಸ್ ನಾಟ್ ದಿ ಹೆವಿ ವರ್ಕ್, ಇಟ್ ಈಸ್ ಅನ್ ಅಮ್ಯೂಸ್ಮೆಂಟ್. ಇಟ್ ಈಸ್ ಅನ್ ಅಮ್ಯೂಸ್ಮೆಂಟ್. ಕ್ರಿಮಿನಲ್ ಕೇಸ್ ನಡೆಸೋದು ಒಂದು ಹಬ್ಬ ರೀ, ಅದು ಖುಷಿ. ಅದು ಪೊಲೀಸರನ್ನ ಕ್ರಾಸ್ ಮಾಡೋದು ಅಂದ್ರೆ ಒಂದು ಖುಷಿ. ಅದು ಅವ್ರಿಗೆ ಡ್ಯೂಟಿ ಅದು, ನನಗೆ ಹಂಗಲ್ಲ, ನನಗೆ ಹಬ್ಬ ಅದು. ಅದಕ್ಕೆ ಸೊ ಈ ಟಿ ವಿದವ್ರನ್ನ ನೋಡಕ್ಕೆ ಹೋಗ್ಬೇಡ್ರಿ, ಬಂದ್ ಮಾಡ್ಬಿಡ್ರಿ. ಈ ಟಿ ವಿ ಇದಾವಲ್ಲ, ಅದ್ರಾಗ ಎಸ್ಪೆಷಲಿ ಆರ್ ಕನ್ನಡ, ಆಮೇಲೆ ರಂಗಣ್ಣನ ಚಾನಲ್ಲು, ಆಮೇಲೆ ಅಜಿತ್ ಹನುಮಕ್ನವ್ರ ಚಾನಲ್, ಈ 3 ಚಾನಲ್ನ ನೋಡಿಬಿಟ್ರೆ ನಿಮ್ಮ ತಲೆ ಔಟ್ ಆಕವು, ಆಯುಷ್ ಕಡಿಮೆ ಆಕತಿ. ಆ 3 ಚಾನಲ್ನ ನೋಡಿಬಿಟ್ರೆ ಅಬಬಬಬ ಅಂತಿಂತವಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬಿಡ್ತಾರೆ. ಅವ್ರು ಮಾಡೋದು ನೋಡ್ಬಿಟ್ರೆ ಅಯ್ಯೋ ಇವತ್ತಿದೆ ಎದೆಯಲ್ಲೇ ಡಬಡವ, 17 ಆರೋಪಿಗಳಿಗೆ ಎದೆಯಲ್ಲಿ ಡಬಡವ. ಆರಾಮಲ್ಲಿ ಇರ್ತಾರೆ ಬಿಡ್ರಿ. ಅವ್ರು ಸಿಗರೇಟ್ ಹೊಡ್ಕೊಂಡು ಆರಾಮ್ ಮಜವಾಗಿ ಅದಾರ ಅವ್ರ ಜೈಲ್ನಾಗ. ಇವ್ರಿಗೆ ಹೆಂಗೆ ಗೊತ್ತಿರ್ತೈತಿ? ಇವ್ರಿಗೆ ಹೆಂಗೆ ಗೊತ್ತಿರ್ತದೆ? ಸುಮ್ಮನೆ ಅಲ್ಲಿ ಸೊಳ್ಳೆ ಕಸ್ತವೆ, ಅದು ಕಸ್ತವೆ, ಇಷ್ಟು ಕಸ್ತವೆ. ಸೊಳ್ಳೆ ಯಾರಿಗೆ ಕಚ್ಚೋದಲ್ಲ, ನಾವು ಕೋರ್ಟ್ನಾಗ ಕುಂತ ನಮಗೆ ಸೊಳ್ಳೆ ಕಸ್ತವು. ಎಲ್ಲ ಕಡೆಗೂ ಸೊಳ್ಳೆ ಅದಾವ. ಇವು ಕುತ್ಕೊಂಡಲ್ಲಿ ಡಬ್ಬಿ ಮುಂದೆ ಕುತ್ಕೊಂಡು ಇವು ಏನು ಇದನ್ನು ಓದ್ತಾವಲ್ಲ, ಇವು ನ್ಯೂಸ್ ಓದ್ತಾವಲ್ಲ, ಸೊಳ್ಳೆ ಕಡಿತಾವ. ಆದ್ರೂ ಅನಿವಾರ್ಯ ಅದಕ್ಕೆ ಕುತ್ಕೊಂಡಿರ್ತಾವು. ಇವು ಜೈಲ್ನಾಗಿದ್ದಂಗ ಅವಂದರೆ ಬ್ಯಾಕ. ಇವು ಇಷ್ಟು ಗಂಟೆಗೆ ಅಂತ ಕರೆಕ್ಟಲ್ಲಿ ಹಾಜರಾಗಿ ನ್ಯೂಸ್ ಓದ್ಬೇಕು, ಒದರ್ಬೇಕು ಕುತ್ಕೊಂಡು. ಅವನಿಗೆ ಅಡ್ಡಾಡಕರ ಜಾಗ ಇರ್ತೈತಿ, ಇವ್ಕೆ ಅಡ್ಡಾಡಕ್ಕೆ ಜಾಗ ಅಲ್ಲಿ ಕುತ್ಕೊಂಡು ಓದ್ಬೇಕು. ಈಗ ನಾವು ಕೋರ್ಟ್ನಾಗ ಕುಂತಿರ್ತಾವಲ್ಲ, ನಮ್ಮ ಕೇಸ್ ಲಘು ಕರೀಲಿಲ್ಲ ಅಂದ್ರೆ ಹಿಂಸೆ ನಮಗೆ, ಅದ ಜೈಲು. ನಮ್ಮ ಕೇಸ್ ಲಘು ಕರೀಲಿಲ್ಲಪ್ಪ ಅಂದ್ರೆ ಕೋರ್ಟ್ನಾಗೆ ಸುಮ್ಮನೆ ಕುಂದಿರ್ಬೇಕು ಅಂತಂದ್ರೆ ಭಾಳ ಕಷ್ಟ ಆಗ್ತದೆ ಸೀನಿಯರ್ ಲಾಯರ್ಗಳಿಗೆ. ಎಸ್ಪೆಷಲಿ ಸೀನಿಯರ್ ಲಾಯರ್ಗಳಿಗೆ, ಜೂನಿಯರ್ ಇರಲಿ ಸೀನಿಯರ್ ಇರಲಿ, ಕೇಸ್ ಲಘು ಕರೀಲಿಲ್ಲ, ಅಲ್ಲಿ 2-3 ತಾಸು ನಾ ಕೇಸ್ಗೆ ವೇಟ್ ಮಾಡ್ಕೊಂಡು ಸ್ಪೆಂಡ್ ಮಾಡ್ಬೇಕಪ್ಪ ಅಂದ್ರೆ ದಟ್ ನಥಿಂಗ್ ಬಟ್ ಜೈಲ್. ಹಿಂಗಿದೆ. ಯಾರಿಗೂ ಬುದ್ಧಿವಂತರಿಗೆ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಮನಸ್ಸಿರೋದಿಲ್ಲ. ಸೊ ಆ ಕಾರಣ ಏನು ಕನ್ನಡಕ್ಕಾಗಿ ಇನ್ನೂ ಹಲವಾರು ಸಿನಿಮಾ, ಇಷ್ಟೊತ್ತಿಗೆ 3 ಸಿನಿಮಾ ಬರ್ತಿದ್ದು, ಇದೆಲ್ಲ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗಿದೆ. ಈ ಒಬ್ಬ ರೇಣುಕಾ ಸ್ವಾಮಿ ಅನ್ನೋರು ಈ ರೀತಿ ಮಾಡೋದ್ರಿಂದ, ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಹರಿಬಿಡೋದ್ರಿಂದ, ಅಶ್ಲೀಲವಾದಂಥ ವಿಷಯಗಳನ್ನು ಹರಿಬಿಡೋದ್ರಿಂದ ಇಂಥ ದುರಂತಗಳು ಸಂಭವಿಸಬಹುದು. ಆದ್ದರಿಂದ ದಯಮಾಡಿ ಯಾರು ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ, ಆ ಹಿಂದೂ ಸಂಘಟನೆದವ್ರದ್ದು ಒಂದು ಅಪ್ರಿಷಿಯೇಟ್ ಮಾಡ್ತಾನೆ ನಾನು. ಹಿಂದೂ ಸಂಘಟನೆದವರು ಈ ಹೆಣ್ಮಕ್ಳು ಫೋನ್ ಮಾಡಿದರೆ ಮಾತಾಡಲ್ಲ, ಕಟ್ ಮಾಡಿಬಿಡ್ತಾರೆ. ಅವ್ರದ್ದು ಅದೊಂದು ಥಿಯರಿ ಇದೆ, ಹೆಣ್ಮಕ್ಳಿಗೆ ಬೈಯೋದು. ಈ ನಕಲಿ ಹಿಂದೂ ಭಕ್ತರದಾರಲ್ಲ ಅವ್ರು ಇಂತಾರೆ, ಈ ರೇಣುಕಾ ಸ್ವಾಮಿ ಅಂತಾರು ಹೆಣ್ಮಕ್ಳಿಗೆ ಮೆಸೇಜ್ ಕೊಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದು, ಗುಪ್ತಾಂಗಗಳನ್ನು ತೋರಿಸೋದು, ಮಜಾ ತಗೊಳೋದು, ಈ ರೀತಿ ಈ ಮಟ್ಟಕ್ಕೆ ಹೋಗತಿ, ನನ್ನ ಐಡೆಂಟಿಫೈ ಮಾಡಲ್ಲ ಅಂತ ಅವ್ರ ತಲೆಗಿರ್ತೈತಿ. ಅದಕ್ಕೆ ರೇಣುಕಾ ಸ್ವಾಮಿ ಹಂಗೆ ಮತ್ತಾರ ಮಾಡಾರಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ದರ್ಶನ್ ಸರಿ ಅನ್ನೋ ಈಗ ಅಂತಿಂತಾರೆ ಇನ್ನೂ ಸಮಾಜದಾಗ ಅದಕ್ಕಿಂತ ಕ್ರೂರಿಯಾದ ಈಗ ಇಂಥ ಬಂದಾಗ ಮನುಷ್ಯ ಎಂತರಿಗಾದ್ರೂ ಹೆಣ್ಮಕ್ಳಿಗೆ ಅವಮಾನ ಮಾಡಿದ ದೊಡ್ಡ ಕೆಟ್ಟ ಸಿಟ್ಟು ಬರ್ತೈತಿ. ಅದಕ್ಕೆ ಅಂಥದ್ರಾಗೆಲ್ಲ ಬಲಿ ಆಗಬೇಡ್ರಿ, ದಯವಿಟ್ಟು ಇದು ಮಾಡ್ರಿ. ಈ ಕೇಸ್ನೇ ದರ್ಶನ್ಗೆ ಏನೂ ಆಗೋದಿಲ್ಲ. ಅಥವಾ ಔಟ್ ಆಫ್ 17 ಮೆಂಬರ್ಸ್ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಎವಿಡೆನ್ಸ್ನ ಪ್ರೂವ್ ಆಗ್ತದೆ. ಯಾರು ಮಾಡಿದ್ದಾರೆ ಅನ್ನೋದು ಸಾಕ್ಷ್ಯಾಧಾರಗಳು ಮತ್ತು ಇವು ಏನದವಲ್ಲ, ಅವನು ಪ್ರಾಣ ಬಿಟ್ಟದ್ದು ಆವಾಗ ಯಾರಿದ್ರು ಏನಿದ್ರು ಅನ್ನೋದನ್ನು ನ್ಯಾಯಾಂಗ ಎಳೆಯಾಗಿ ಅದನ್ನು ಕನ್ಫರ್ಮೇಷನ್ ಮಾಡ್ಕೊತಿದೆ. ಇವನು ಹೇಳಿದ್ದು ನಂಬೋದಲ್ಲ, ಯಾರೋ ಅವನು ಚಂದನ್ ಹೇಳಿದ್ದು ನಂಬೋದಲ್ಲ, ಇನ್ನೊಬ್ರು ಹೇಳಿದ್ದು ನಂಬೋದಲ್ಲ, ಸಿಂಗಮ್ಗಳು ಹೇಳಿದ್ದನು ಕೋರ್ಟಿನ ಮುಂದೆ ದೇ ಆರ್ ಆಲ್ ಬಂದು ಅವ್ರು ಸೆಲ್ಯೂಟ್ ಹೊಡಿಲೇಬೇಕು. ನ್ಯಾಯಾಂಗಕ್ಕೆ ಬಂದು ಒಬ್ಬ ಮ್ಯಾಜಿಸ್ಟ್ರೇಟಿಗೆ ಸೆಲ್ಯೂಟ್ ಹೊಡಿಬೇಕು. ಸಿಂಗಮ್ಗಳರಾಗಲಿ ಸರ್ಕಾರಕ್ಕೆ ಸೆಲ್ಯೂಟ್ ಹೊಡಿಬೇಕು, ನ್ಯಾಯಾಂಗಕ್ಕೆ ಸೆಲ್ಯೂಟ್ ಹೊಡಿಬೇಕು. ಹಿ ಡಿಡ್ ಹಿಸ್ ಡ್ಯೂಟಿ. ಅವ್ರ ಡ್ಯೂಟಿ ಅಷ್ಟೇ ಮಾಡ್ಯಾರ. ಹಂಗೆ ಸುಮ್ಮನೆ ಇದ್ದಾರೆ ಹೋಗಿ ಅರೆಸ್ಟ್ ಮಾಡಿ ಸಿಂಗಮ್ ಅಂತ ಮಾಡಕ್ಕೆ ಬರೋದಿಲ್ಲ. ಅಲ್ಲಿ ಆ ರೀತಿ ಎವಿಡೆನ್ಸ್ ಅದಾವೆ. ಅದರಲ್ಲಿ ಅನೇಕ ಒಮಿಷನ್ಸು, ಕಾಂಟ್ರಡಿಕ್ಷನ್ಸು ಪ್ರೂವ್ ಮಾಡೋದು ದೊಡ್ಡ ಕಷ್ಟ ಇದೆ ಇವರಿಗೆ, ದೊಡ್ಡ ಕಷ್ಟ ಇದೆ. ಇನ್ವೆಸ್ಟಿಗೇಷನ್ಗೆ ಹಬ್ಬ ಮಾಡ್ಕೊಂಬಿಟ್ರು. ಚಾರ್ಜ್ ಶೀಟ್ ಆಗಿದ್ಮೇಲೆ ಗೋವಿಂದ ಇವ್ರ ಕೈಗೆ ಏನಿರೋದಲ್ಲ ಅಧಿಕಾರ.
ಹೌದಾ? ಈ ಭರ್ಜರಿ ಊರದು ರಿಟೈರ್ ಆದ್ಮೇಲೆ ಅಧಿಕಾರಿ ಕೈಯಾಗ ಏನು ಇರೋದಲ್ಲ, ಹಂಗೆ ರಿಟೈರ್ ಆದ್ಮೇಲೆ ಏನು ಇರೋದಲ್ರಿ ಅವ್ರ ಕೈಯಾಗ ಅಧಿಕಾರ. ಅದ ರಿಟೈರ್ ಅಧಿಕಾರಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಒಬ್ಬ PC ಕಂಪ್ಲೇಂಟ್ ತೊಗೊಳೋದಲ್ಲಿ ಇವ್ರವ. ಆ ರೀತಿ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ನನಗೆ ತಿಳಿದ ಮಟ್ಟಿಗೆ ನಾನು ಓದಿದ, ನಾನು ತಿಳ್ಕೊಂಡಂಥ ಕಾನೂನಿನ ಪ್ರಕಾರ ನಾನು ವಿಚಾರ ಮಾಡಿದ್ದು, ನಾನು ತಿಳ್ಕೊಂಡದ್ದು ಕಾನೂನಿನ ಅಂಶದ ಪ್ರಕಾರ ಒಬ್ಬ ಲಾಯರ್ ಆಗಿ 39 ಇಯರ್ಸ್ ಸರ್ವಿಸ್ಡ್ ಅಡ್ವೊಕೇಟ್, ಹೆಚ್ಚು ಕಡಿಮೆ ಆಲ್ರೌಂಡ್ ಲಾಯರ್. ನಾನು ಹೆಚ್ಚು ಕ್ರಿಮಿನಲ್ ಕೇಸ್ನಲ್ಲಿ ಆಸಕ್ತಿ, ನಾನು ಸಿವಿಲ್ ಕೇಸನ್ನು ನಡೆಸ್ತಾ ಇದ್ದೀನಿ, ಬಟ್ ಆದರೆ ಕ್ರಿಮಿನಲ್ ಕೇಸ್ನಲ್ಲಿ ನನಗೆ ಆಸಕ್ತಿ ಜಾಸ್ತಿ. ಸೊ ದ್ಯಾಟ್ ಈ ದರ್ಶನ್ ಕೇಸು ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಅದು ಗೆಲ್ಲುವಂಥ ಕೇಸು. ದರ್ಶನ್ಗೆ ಶಿಕ್ಷೆ ಆಗೋದೇ ಇಲ್ಲ, ಆಗೋದು ಬಹಳ ಕಷ್ಟ. ಜೈ ಹಿಂದ್, ಜೈ ಕರ್ನಾಟಕ.